I always think that I'm a student. 40 ವರ್ಷ ಆಯ್ತು ನನ್ನ ಕಿರಿಯರ್ ಆಗಿ. This is my 40th year. ದುರ್ಗಣ್ಣ, ನೀನ್ ಮನಸ್ಸು ಮಾಡಿದ್ರೆ ಸಹಾಯ ಮಾಡೋಕ್ಕಾಗೋದಿಲ್ವೇ? ಬ್ಯಾಟ್ರಿ ಲೈಟ್ ಹುಡ್ಕೊಂತ ಹೇಳಿದ್ರೆ ನೀನ್ ಲೇಸ್ ಕಟ್ಕೊಂಡು ಆಟ ಆಡ್ತಿದ್ಯಾ? Every director is different. Yes. Every script is different. Directors are the best actors. So ಇಷ್ಟು ಸಮಯ ಇದೆ, ನೀನು ಅಷ್ಟರಲ್ಲಿ ಸಣ್ಣ ಆದರೆ ಅದೊಂದು ಅಪಾಸ್ಟ್ ಬೇರೆ ಈ ರೋಲ್. ಇಲ್ಲಾಂದ್ರೆ ಬೇಕಿದ್ರೆ ಯಾವುದೋ ಒಂದು ರೋಲಿಗೆ ಕೊಡ್ತೀನಿ ಅಂದ್ರು. ಆಮೇಲೆ ಯಾವುದೇ ಪ್ರಶಸ್ತಿ, ಯಾವುದೇ ಕಲಾವಿದರಿಗಾಗಲಿ, ಯಾವುದೇ ನಿರ್ದೇಶಕರಿಗಾಗಲಿ, ಯಾವುದೇ ಚಿತ್ರಕ್ಕಾಗಲಿ ಖಂಡಿತವಾಗ್ಲೂ ಮಾನದಂಡ ಅಲ್ಲ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು. ಏನಂದ್ರೆ ಹಸೀನಾ ನನ್ನ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ನಾನು ಪ್ರೊಡ್ಯೂಸ್ ಮಾಡಿ ಸಿನಿಮಾ. ಆ ಪಾತ್ರ ನನಗೆ ತುಂಬ ಇಷ್ಟ ಆಗೋದು. ಆವಾಗ ನೀವು ನಾನು ಈ ಥರ ಈ ಥರ ಪಾರ್ಟ್ ಮಾಡಬೇಕು ಅನ್ನೋದು ಅಂದರೆ ಅಷ್ಟು ಇಟ್ ವಾಸ್ ವೆರಿ ಇಂಟೆನ್ಸ್ ಪಾತ್ರ. ಹೆಣ್ಮಗಳ ಪಾತ್ರ ಸಿನಿಮಾದಲ್ಲಾಗಲಿ ಅಥವಾ ಏನಾದರೂ ಆರ್ಟಿಸ್ಟ್ ಆಗಬೇಕು ಅಂದರೆ ಒಂದು ಬಹಳ ಮುಖ್ಯ ಪೇಷನ್ಸ್. ಇವತ್ತು ಬಂದ್ಬಿಟ್ಟು ನಾಳೆ ಸಕ್ಸಸ್ ಕಾಣ್ತೀನಿ ಅನ್ನೋದು ಮಿತ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಆತ್ಮೀಯ RJ ಶ್ರೀವಿದ್ಯಾ ನಿಮ್ಮ ಜೊತೆಯಾಗಿದ್ದೀನಿ. ಸೂಪರ್ ಹಿಟ್ಸ್ 93.5 ರೆಡ್ FM ನಲ್ಲಿ ಮಸ್ತ್ ಮಜಾ ಮಾಡ್ತಾ ಮೈಸೂರಿನ ರೆಡ್ ಜಂಕ್ಷನಲ್ಲಿ ನಾನು ನಿಮ್ಗಳಿಗೆಲ್ಲರಿಗೂ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ನಿಮ್ಮ ಜೊತೆಯಾಗಿರ್ತೀನಿ. ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ಸಿಂಪಲ್, ನ್ಯಾಚುರಲ್ ಮತ್ತು ಡಿವೈನ್ ಬ್ಯೂಟಿ ಆ್ಯಂಡ್ ಎಲ್ಲರ ತಾಯಿ, ಎಲ್ಲರ ಅಮ್ಮ, ಎಲ್ಲರ ಅಕ್ಕ ಮತ್ತಿನ್ಯಾರೂ ಅಲ್ಲ, ತಾರಾ ಅನುರಾಧ ಅವರು ನಮ್ಮ ಜೊತೆಯಾಗಿದ್ದಾರೆ. ನಮಸ್ಕಾರ ತಾರಮ್ಮ, ಕಾರ್ಯಕ್ರಮ. ನಮಸ್ತೆ. ತುಂಬ ಖುಷಿ ಆಯಿತು ನನಗೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಮೊದಲು ನಿನ್ನೆ ರಾತ್ರಿಯಿಂದ ತಾರಾ ಅನುರಾಧ ಅವ್ರನ್ನ ಇಂಟರ್ವ್ಯೂ ಮಾಡುವಂತಹ ಒಂದು ಸುವರ್ಣ ಅವಕಾಶ ನಂಗೆ ಸಿಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ರಿವಿಷನ್ ಮಾಡೋಣ, ಸ್ವಲ್ಪ ಪ್ರಿಪ್ರೇಷನ್ ಮಾಡೋಣ ಅಂತ ನನ್ನ ಫೇವ್ರೆಟ್ ಮೂವಿ ನಿಮ್ದು ಯಾವುದಿದೆ ಅದನ್ನು ಒಂಚೂರು ನೋಡಿಕೊಂಡು ಹಾಗೆ ಇಲ್ಲಿ ಹೇಳಲೇಬೇಕು. ನಿಮ್ಮ ಮನೆ ಒಳಗಡೆ ಬರ್ತಿದ್ದ ಹಾಗೆ ಅಂದರೆ ಇಟ್ಸ್ ವೆರಿ ಡಿವೈನ್, ಇಟ್ಸ್ ವೆರಿ ಒಂಥರ ಹಾರ್ಮೋನಿಯಸ್ ಆಗಿದೆ, ತುಂಬ ಪೀಸ್ಫುಲ್ ಆಗಿದೆ, ತುಂಬ ಬ್ಲಿಸ್ಫುಲ್ ಆಗಿದೆ. ನಿಮ್ಮ ಥರನೇ ನಿಮ್ಮ ಮನೆ ಕೂಡ ಇದೆ ಅಂತ ಹೇಳ್ತೀನಿ. ಸೊ ಹೇಗಿದ್ದೀರಿ ನೀವು? ಅದರ್ವೈಸ್ ಐ ಆಮ್ ವೆರಿ ಫೈನ್. ವೆರಿ ಫೈನ್. ಸೊ ಅಂದರೆ ಸಾಕಷ್ಟು ಇಂಟರ್ವ್ಯೂಗಳು ಆಲ್ರೆಡಿ ನಿಮ್ಮದು ಬಂದಿದೆ, ವಿಷಯಗಳೆಲ್ಲನೂ ಗೊತ್ತಿದೆ. ಸೊ ಇವತ್ತಿನ ಇಂಟರ್ವ್ಯೂ ಸ್ವಲ್ಪ ಫನ್ ಫೀಲ್ಡ್ ಆಗಿ, ತುಂಬ ಸಿಂಪಲ್ ಆಗಿ, ಕ್ವಿಕ್ ಆಗಿ ಮಾಡೋಣ ಅಂತ ಹೇಳಿ. ಸೊ ನಿಮ್ಮ ಲೈಫಲ್ಲಿ ತಾರಮ್ಮ ಸದ್ಯಕ್ಕೆ ಹೊಸದಾಗಿ ಏನು ನಡೀತಿದೆ? ನಾನು ಅದೇ ಈ ಮನೆನೇ ಹೊಸ್ತು. ಮತ್ತೆ ಹೊಸದು ಯಾವಾಗಲೂ ಅಷ್ಟೇ, ಪ್ರತಿದಿನ ಭಗವಂತ ನಮಗೆ ಕೊಟ್ಟ ಗಿಫ್ಟ್. ಎವ್ರಿ ಮಾರ್ನಿಂಗ್ ಗೆಟ್ ಅಪ್, ಎಸ್ ನನಗೆ ಈ ದಿನ ಒಂದು ಗಿಫ್ಟ್ ಭಗವಂತ ಕೊಟ್ಟರು. ಐ ಆಲ್ವೇಸ್ ಥಿಂಕ್ ಎವ್ರಿಥಿಂಗ್ ಇಸ್ ದಿ ನ್ಯೂ ಡೇ ಫಾರ್. ಪ್ರತಿದಿನ, ಪ್ರತಿ ಕ್ಷಣ ಎಲ್ಲವೂ ನನಗೆ ಒಂದು ರೀತಿಯಾದ ಹೊಸದು, ಎಲ್ಲವೂ ನನಗೆ ಗಿಫ್ಟ್ ಫ್ರಮ್ ದಿ ಗಾಡ್. ಸೊ ಪ್ರತಿ ಕ್ಷಣನ ಹೊಸ ಕ್ಷಣ ಅಂತ ಬದುಕ್ತೀರಿ. ನಾನು ಅದೇ ಥರ ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಿಮ್ಮ ಜರ್ನಿ ಇಟ್ಸ್ ಹ್ಯೂಜ್. ಅಂದರೆ ನೀವು ತುಳಸಿ ದಳ ಸಿನಿಮಾದಿಂದ ಹಿಡಿದು ಈಗ ಲೇಟೆಸ್ಟ್ ರಿಲೀಸ್ ತಾರಮ್ಮ ನಿಮ್ದು ಟಗರು ಪಲ್ಯ ಅಲ್ವಾ? ಹಾಂ, ಅದಾದ್ಮೇಲೆ ನೀವು ಮಾಡಿದ್ರೆ ಬಹುಶಃ ಅದು ರಿಲೀಸಸ್ಗೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರ ಕಾಲ ಇಳಿಯುತ್ತೆ ಕಾಲ ಅದು ಮಾಡಿದ್ದೀರಿ. ಓಕೆ. ಸೊ ಇಷ್ಟು ಈ ಜರ್ನಿನಲ್ಲಿ ಅಂದರೆ ಇನ್ನೂ ಕೂಡ ದೆರ್ ಇಸ್ ಎ ಲಾಂಗ್ ಜರ್ನಿ ದಟ್ ವಿ ಕ್ಯಾನ್ ಸಿ, ಆ್ಯಂಡ್ ನಾಟ್ ಜಸ್ಟ್ ನಿಮ್ಮ ಪರ್ಸ್ನಲಿ ಆಗಿರ್ಬೋದು, ಅಥವಾ ನಿಮ್ಮ ಪೊಲಿಟಿಕಲ್ ಜರ್ನಿ ಆಗಿರ್ಬೋದು, ಅಥವಾ ಚಿತ್ರರಂಗದಲ್ಲಿ ಆಗಿರ್ಬೋದು. ಸದ್ಯಕ್ಕೆ ನಿಮಗನ್ಸೋ ಪ್ರಕಾರ ನೀವು ಯಾವ ಫೇಸ್ದಲ್ಲಿ ಇದ್ದೀರಾ ಅಂತ ಹೇಳ್ತೀರಾ? ಸಿಂಪಲ್ ಆಗಿ ನಿಮ್ದೇ ಆದ ಒಂದು. ಇಲ್ಲ, ನಾನು ಇನ್ನೊಂದು ಮರ್ತ್ಬಿಟ್ಟೆ. ಉತ್ತರ ಇಸ್ ಮೈ ಲೇಟೆಸ್ಟ್ ಸಿನಿಮಾ ಆಸ್ ಎ ಜಡ್ಜ್. ಓಕೆ. ಒಂದು ಆಮೇಲೆ ನನಗೆ ಗೊತ್ತಿಲ್ಲ, ನಾನು ಐ ಆಲ್ವೇಸ್ ಥಿಂಕ್ ದಟ್ ಐ ಆಮ್ ಎ ಸ್ಟೂಡೆಂಟ್. ನನಗೆ ಪ್ರತಿ ಸತಿ ನನಗೆ ತುಂಬ ಕ್ಯಾಮ್ರಾ ಮುಂದೆ ಬರ್ಬೇಕಾದ್ರೆ ನನಗೆ ಫಸ್ಟ್ ಸಿನಿಮಾದಲ್ಲಿ ಏನಾಗಿದೆ ಅನುಭವಗಳು, ಅದೇ ಅನುಭವಗಳೇ ಇದೆ ಹೊರತು ನನಗೆ ಯಾವತ್ತೂ ಐ ನೆವರ್ ಫೆಲ್ಟ್ ದಟ್ ಐ ನೋ ಎವ್ರಿಥಿಂಗ್, ಐ ಕ್ಯಾನ್ ಡೂ ಎವ್ರಿಥಿಂಗ್. ಆ ಥರದ್ದು ನನಗೆ ಯಾವತ್ತೂ ನಂಗೆ ತಲೆಗೆ ಬರೋದೇ ಇಲ್ಲ. ಎವ್ರಿ ಟೈಮ್ ವೆನ್ ದ ಡೈರೆಕ್ಟರ್ಸ್ ಟೆಲ್ಸ್ ಮೀ
ಅದು ನಿಮ್ಮ ಕ್ಲೀಶೆ ಅನ್ಬೋದು, ಏನು ಈ ಥರ ಎಷ್ಟೊಂದು ಇದಾಗಿ ಹೇಳ್ತಾರೆ ಅಂತ. ಬಟ್ ಎವ್ರಿ ಟೈಮ್ ವೆನ್ ಡೈರೆಕ್ಟರ್ ಟೆಲ್ಸ್ ಮೀ ಟು ಡೂ ಸಮಥಿಂಗ್, ಐ ಆಲ್ವೇಸ್ ಡೂ ದಿ ಹೋಮ್ವರ್ಕ್ ಆಸ್ ಯು ಡಿಡ್ ಇಟ್ ಎಕ್ಸ್ಟರ್ಡೇ. ನೆನ್ನೆ ನಾನು ಹೋಮ್ವರ್ಕ್ ಮಾಡ್ಕೊಂಡು ಬಂದೆ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಹೇಗೆ ಹೇಳಿದೆ, ಆ ರೀತಿ ನಾನು ಪ್ರತಿ ಸತಿ ಹೋಮ್ವರ್ಕ್ ಮಾಡ್ಕೊಳ್ತೀನಿ, ಪ್ರತಿ ಶಾರ್ಟ್ಗೂ ಹೋಮ್ವರ್ಕ್ ಮಾಡ್ಕೊಳ್ತೀನಿ. ಅದು ನಾನು ಮಾಡೋದು ನನ್ನ ನಿರ್ದೇಶಕನಿಗೆ ಒಪ್ಪಿಗೆ ಆಗಬೇಕು, ಮತ್ತು ಕ್ಯಾಮ್ರಾಮನ್, ನನ್ನ ಮೊದಲ ಪ್ರೇಕ್ಷಕ ಕ್ಯಾಮ್ರಾಮನ್ಗೆ ಒಪ್ಪಿಗೆ ಆಗಬೇಕು. ಸೊ ಫಸ್ಟ್ ನಾನು ಎವ್ರಿ ಟೈಮ್ ನನ್ನ ಪ್ರೊಫೆಷನಲ್ಲಿಗೆ ಬಂದರೆ, ನಾನು ಯಾವ ಸ್ಟೇಜ್ 40 ವರ್ಷ ಆಯಿತು ನನ್ನ ಕೆರಿಯರ್ ಆಲ್ರೆಡಿ. ದಿಸ್ ಇಸ್ ಮೈ 40th ಇಯರ್. 2006 ನನಗೆ ಆಗಸ್ಟ್ 10th ಬಂದರೆ ನಾನು 40th ಇಯರ್ ಮುಗಿಸಿ 41st ಇಯರ್ಗೆ ಕಾಲಿಡ್ತೀನಿ ನನ್ನ ಜರ್ನಿಲಿ. ಸೊ ಅದರಿಂದ ನನಗೆ ಐ ವೋಂಟ್ ಫೀಲ್ ದಟ್ ಐ ಆಮ್ ದಟ್ ಎಸ್ ಐ ಆಮ್ ಟೋಟಲಿ ಎಸ್ ಐ ನೋ ಎವ್ರಿಥಿಂಗ್ ಅನ್ನೋ ಥರ ನನಗೆ ಯಾವತ್ತು ಅಂದರೆ ನಾಟ್ ದಟ್ ಐ ಆಮ್ ಡಮ್ ಅಂತನೋ ಅಥವಾ ನನಗೆ ಏನು ಬರಲ್ಲ ಅಂತನೋ ಆ ಥರ ಅಲ್ಲ. ನನಗೆ ಐ ಆಲ್ವೇಸ್ ಲವ್ ಟು ಬಿ ಎ ಸ್ಟೂಡೆಂಟ್, ಬಿಕಾಸ್ ಎವ್ರಿ ಡೈರೆಕ್ಟರ್ ಇಸ್ ಡಿಫ್ರೆಂಟ್, ಎವ್ರಿ ಸ್ಕ್ರಿಪ್ಟ್ ಈಸ್ ಡಿಫ್ರೆಂಟ್. ಮತ್ತು ಎಲ್ಲ ಡೈರೆಕ್ಟ್ರು ಬೇರೆ ಥರ ವ್ಯತ್ಯಾಸಗಳಿರ್ತವೆ, ಒಳ್ಳೆ ಕಥೆಗಳು ವ್ಯತ್ಯಾಸ ಇರುತ್ತೆ, ಪಾತ್ರಗಳು ವ್ಯತ್ಯಾಸ ಇರುತ್ತೆ. ಸೊ ಯಾವುದೇ ಪಾತ್ರ ಕೊಟ್ಟಾಗ ಆ ಡೈರೆಕ್ಟರ್ ಕನ್ಸೀವ್ ಅವ್ನು ಮಾಡ್ಕೊಂಡು ಫಸ್ಟ್ ತಂದು ಕೊಟ್ಟಿರ್ತಾನೆ. ಸೊ ಅವನೆಲ್ಲ ಆದಮೇಲೆ ನನಗೆ ಆ ಪಾತ್ರನ ಹೇಳಿರ್ತಾನೆ. ಸೊ ಅವನಿಗೆ ನಾನು ಒಪ್ಪಿಗೆ ಆಗಬೇಕು ಫಸ್ಟ್. ಕರೆಕ್ಟ್. ಸೊ ಐ ಆಲ್ವೇಸ್ ಫೀಲ್ ಐ ಲವ್ ಟು ಬಿ ಎ ಸ್ಟೂಡೆಂಟ್ ಆಲ್ವೇಸ್. ಸೊ ಇವಾಗ ನೀವು ಆಕ್ಟಿಂಗ್ ವಿಚಾರಕ್ಕೆ ಬಂದಿರೋದ್ರಿಂದ ಇವಾಗ ದೆರ್ ಆರ್ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೈರೆಕ್ಟರ್ಸ್ ಆಯ್ತಾ. ಈಗ ಒಬ್ರು ಫಾರ್ ಎಕ್ಸಾಂಪಲ್ ಎಲ್ಲ ಮಾಡಿ ತೋರಿಸಿ ಅವರೇನೆ ನಂಗೆ ಹೀಗೆ ಬೇಕು ಅಂತ ಕೇಳ್ತಾರೆ, ಇನ್ನೊಬ್ರು ನಿಮ್ಗೊಂದು ಲೈನ್ ಹೇಳ್ಬಿಟ್ಟು ನೋಡಮ್ಮ ನೀನ್ ಏನ್ ಮಾಡ್ತೀಯೋ ಮಾಡು ಅಂತ ಹೇಳಿ. ಸೊ ನೀವ್ ಯಾವ್ದನ್ನ ಪ್ರಿಫರ್ ಮಾಡ್ತೀರಾ? ಎರಡು ಶ್ರೀ, ನಂಗೆ ಎರಡು ಕಂಫರ್ಟಬಲ್. ನನಗೆಲ್ಲ ಮಾಡಿ ಅವ್ರು ತೋರಿಸ್ಕೊಟ್ರು ತುಂಬಾ ಖುಷಿ, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಡೈರೆಕ್ಟರ್ಸ್ ಆರ್ ದಿ ಬೆಸ್ಟ್ ಆಕ್ಟರ್ಗಳು. ಫಸ್ಟ್ ಹೇಳಿದ್ನಲ್ಲ, ಅವರು ನಾವು ನಮ್ಮ ಪಾತ್ರ ಮಾತ್ರ ಮಾಡ್ತೀವಿ, ಡೈರೆಕ್ಟರ್ಗೆ ಇಡೀ ಸಿನಿಮಾ ಪಾತ್ರಗಳು ಗೊತ್ತಿರ್ತವೆ, ಅದ್ರದ್ದು ಇದು ಗೊತ್ತಿರುತ್ತೆ. ಸೊ ಅವರು ದೇ ಆರ್ ಬೆಟರ್ ಆಕ್ಟರ್ ದನ್ ಎವ್ರಿ ಆಕ್ಟರ್. ಸೊ ನನಗೆ ಆ ಥರ ಆಕ್ಟ್ ಮಾಡಿ ತೋರಿಸ್ಬಿಟ್ರು ಐ ಆಮ್ ಸೋ ಹ್ಯಾಪಿ. ಇಲ್ಲ ನಮಗೆ ಬಿಟ್ಬಿಟ್ಟು ಯು ಕ್ಯಾನ್ ಡೂ ಇಟ್, ನೀನ್ ಮಾಡಮ್ಮ. ಸೊ ನೀವು ಇದು ಡೈರೆಕ್ಟರ್ಸ್ ಆಕ್ಟರ್ ಒಂಥರ ಅವ್ರಿಗೆ ಹೆಂಗಿದ್ರು ಕಾರ್ನಾಡ್ರು ಆಕ್ಟ್ ಮಾಡಿ ತೋರಿಸೋರು, ಗಿರೀಶ್ ಕಾರ್ನಾಡ್. ಕಾಸರವಳ್ಳಿ ನಮಗ್ ಬಿಟ್ಬಿಡ್ತಾರೆ. ನನಗೆ ಹೇಳ್ಬಿಟ್ಟು ಇದು ಸೀನ್ ಹೇಳ್ಬಿಟ್ಟು ಇದು ನೀವ್ ಮಾಡಿ, ಇದು ಡೈಲಾಗು ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಅವರು ಡೈಲಾಗು ನನಗೆ ಇದೇ ಇರಬೇಕು, ನನಗೆ ಇದನ್ನೇ ಹೇಳಬೇಕು, ಇಷ್ಟನ್ನೇ ನೀವು ಮಾತಾಡಬೇಕು, ಆ ಥರದ್ದು ಏನು ಹೇಳೋದೇ ಇಲ್ಲ. ಇದು ಈ ಕಥೆ ಇದು ಈ ಥರ ಇದೆ. ಕೆಲವು ಡೈರೆಕ್ಟರ್ಸು ಅವರು ಒಳ್ಳೆ ರೈಟರ್ಗಳು ಹಾಕಿರ್ತಾರೆ, ಅವರೇ ಡೈಲಾಗ್ ಬರೆದಿರ್ತಾರೆ. ಅಂತ ಡೈರೆಕ್ಟರ್ಗಳು ಏನ್ ಹೇಳ್ತಾರೆ, ನಾವು ಬರ್ದಿರೋ ಡೈಲಾಗ್ಸೇ ನಮಗ್ ಬೇಕು ಅನ್ನೋದು ಕೇಳ್ತಾರೆ. ಅದು ತಪ್ಪೇನಿಲ್ಲ, ಬಿಕಾಸ್ ಅವರು ದೇ ಆರ್ ಎಕ್ಸ್ಪರ್ಟ್ ಇನ್ ದಟ್. ಸೊ ಅದು ಆ ಥರ ಡೈರೆಕ್ಟರ್ಗಳು ಇರ್ತಾರೆ. ಸೊ ನನಗೆ ಎನಿ ಡೈರೆಕ್ಟರ್. ಸಿನ್ಸ್ ಇವಾಗ ನೀವು ಕಾರ್ನಾಡ್ ಅವ್ರನ್ನ ಮೆನ್ಷನ್ ಮಾಡಿದ್ರಿ, ಸೊ ಇವಾಗ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ನಿಮ್ಗೆ ಹೆಂಗ್ ಸೆಲೆಕ್ಷನ್ ಆಯ್ತು ಅನ್ನೋ ನಿಮ್ದು ವಿಡಿಯೋ ಇಂಟರ್ವ್ಯೂ ಕೂಡ ನೋಡಿದೀವಿ. ಅಂದ್ರೆ ನಿಮ್ಗೆ ಕಾದಂಬರಿ ಕೊಟ್ಟಿದ್ರು, ಎಲ್ಲ ಓದ್ಕೊಂಡ್ ಬನ್ನಿ ಅಂತ ಹೇಳಿದ್ರು, ನೀವೆಲ್ಲರೂ ಕೂತಿದ್ರಿ, ನಿಮಗೆ ಯು ಹ್ಯಾಡ್ ನೋ ಕ್ಲೂ, ನೋ ಐಡಿಯಾ, ಅಂಡ್ ಹಿ ಆಫರ್ಡ್ ದಟ್ ರೋಲ್. ಸೊ ಇವಾಗ ಆ ರೀತಿ ಸೀರೆ ಉಟ್ಕೊಳ್ಳೋದಿರ್ಬೋದು, ಅಥವಾ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ನೀವು ಅದ್ರದ್ದೊಂದು ಹಾಡನ್ನ ಹಾಡೋ ಪ್ರಯತ್ನ ಮಾಡಿದ್ದಿರ್ಬೋದು, ಅದೆಲ್ಲ ಐ ಹ್ಯಾವ್ ಏನೋ ನಂಗೆ ಬಹಳ ಇಷ್ಟ. ಆ ಕಾದಂಬರಿನೇ ಅದ್ಭುತವಾಗಿದೆ, ಆ ಪಾತ್ರ ಅಂತೂ ಹೇಳೋ ಹಂಗೆ ಇಲ್ಲ. ಸೊ ಅಲ್ಲಿನ ಒಂದು ಸಣ್ಣ ನೆನಪು ಹೇಳೋದಾದ್ರೆ ಏನ್ ಹೇಳ್ತೀರಿ? ಒಂದು ಅದೇ ನಿನ್ಗೆಲ್ಲ ಗೊತ್ತಿರೋದ್ರಿಂದ ಆ ಚಿತ್ರಕ್ಕೆ ಆಯ್ಕೆ ಆಗಿದ್ದು ಕೂಡ ತುಂಬಾ ರೋಚಕವಾದ ಕಥೆ. ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಕಾದಂಬರಿ, ಅದು ಅಷ್ಟು ಬೃಹತ್ತಾದ ಒಂದು ಕುವೆಂಪುರವರ ಕಾದಂಬರಿ, ಅದು ಮೊಟ್ಟ ಮೊದಲ ಬಾರಿಗೆ ಕುವೆಂಪುರವರ ಕೃತಿ ಸಿನಿಮಾ ಆಗಿದ್ದು. ಸೊ ಅದರಿಂದ ಅದನ್ನ ಓದಿದ್ದು, ಅಂದ್ರೆ ನನಗೆ ಓದಕ್ಕಾಗದೆ ಫಸ್ಟ್ ನಮ್ಮ ದೊಡ್ಡಮ್ಮಂಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು, ನಮ್ಮ ದೊಡ್ಡಮ್ಮ ಅಮ್ಮ ನೀನು ಓದ್ಬಿಟ್ಟು ಎಲ್ಲ ಕಥೆ ಎಲ್ಲ ಓದ್ಬಿಟ್ಟು, ಅವರು ಪಾಪ ಏನೋ ಓದಿದ್ರು. ಆಮೇಲೆ ಅವರು ನನಗೆ ಇದನ್ನ ಹೇಳಕ್ಕಾಗಲ್ಲ ಕಡೆ, ನೀನು ಒಂದು 4 ಪೇಜ್ ಆದ್ರೂ ಓದು, 5 ಪೇಜ್ ಆದ್ರೂ ಓದು, ಆ ಥರ. ಅದನ್ನ 4-5 ಹೆಣ್ಮಕ್ಳ ಪಾತ್ರ ಇದೆ, ನೀನು ಯಾವ್ದ್ರಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ನಮ್ಗೆಲ್ಲ ಪುಸ್ತಕ ಕೊಟ್ಟಾಗ ಅರು ಅಮ್ಮ ಇರ್ಲಿಲ್ಲ, ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ನಾವುಗಳೇ ಇದ್ವಿ, ಎಲ್ಲ ಸಣ್ಣ ಇವರುಗಳೇ ಇದ್ವಿ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ಒಂದೇ ವಯಸ್ಸಿನವ್ರು ಇದ್ದಿದ್ದು. ಯಾರು ಏನ್ ಪಾತ್ರ ಅಂತ ಗೊತ್ತಿಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಯಾಕಾಯ್ತು ನಮ್ಗೆ ಅಂದ್ರೆ ಎಲ್ಲ ಒಂದೇ ಸಮಾನ ವಯಸ್ಕರಾದ್ರಿಂದ ಯಾರು ಏನ್ ಪಾತ್ರ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಆಮೇಲೆ ಕಷ್ಟಪಟ್ಟು ಓದ್ದೆ ಅಂತ ಇಟ್ಕೊಳ್ಳಿ ಅದನ್ನ. ಅದು ಇಷ್ಟು ನಿಮ್ಗೆ ಗೊತ್ತಲ್ಲ, 1000 ಪುಟಗಳು. ಅವರು ಒಂದು ಎತ್ತಿನ ಗೆಜ್ಜೆಗಳಿಗೆ ಬಗ್ಗೆನೇ ಒಂದು 5-6 ಪುಟಗಳನ್ನ ಬರೆದಿದ್ದಾರೆ. ಆ ಗೆಜ್ಜೆ ಹೇಗಿದೆ, ಆ ಸೌಂಡ್ ಹೆಂಗಾಗುತ್ತೆ, ಎತ್ತಿನ ಗಾಡಿ ಹೆಂಗ್ ಹೋಗುತ್ತೆ, ಚಕ್ರಗಳು ಹೆಂಗ್ ತಿರುಗ್ತವೆ,
ಸುತ್ತಿನ ಪರಿಸರ ಹೆಂಗಿರುತ್ತೆ, ಹೆಂಗೆ ನಮಗೆ ಹೆಂಗಂದ್ರೆ ಆಸ್ ಇಫ್ ವಿ ಆರ್ ಟ್ರಾವೆಲಿಂಗ್ ಮಲೆನಾಡಲ್ಲಿ ನಾವು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದೀವಿ, ಹಿಂಗ್ ಶಬ್ದ ಆಗ್ತಿದೆ, ಹಿಂಗೆಲ್ಲ ಹಸಿರುಗಳು ಇರುತ್ತೆ, ಆ ಥರ ಗಾಳಿ ಬಿಸಿ ಎಷ್ಟು ಚೆನ್ನಾಗಿ ಅವರು ವಿವರಿಸಿದ್ರು ಅಂತ ನಿನ್ಗೆ ಗೊತ್ತಿದೆ, ನೀನು ಓದಿದ್ರೆ ತುಂಬಾ ಜನ ಸಬ್ಜೆಕ್ಟ್ ಅದು. ಹೌದು. ಸೊ ಅದಾದ್ಮೇಲೆ ಫೈನಲ್ ಇದಕ್ಕೆ ಬಂದಾಗ ಹಿ ಟೆಲ್ಸ್ ಮಿ ದಟ್ ಐ ಆಮ್ ಡೂಯಿಂಗ್ ನನಗೆ ಬೇವತ ಹೋಗ್ತೀನಿ ಗಣತಿ ಪಾತ್ರನ ಅಂತ ಅಂದ್ರೆ ಐ ಥಾಟ್ ಅದರಲ್ಲಿ, ಯಾಕಂದ್ರೆ ಅವರು NSD ಇಂದ ಹೌದು, ಮಲ್ಲಿಕಾ ಪ್ರಸಾದ್, ಸುಚೇಂದ್ರ ಪ್ರಸಾದ್ ಅಲ್ಲ, ಅವರು ಇನ್ನೊಬ್ರು ಇದ್ರು ಶ್ರೀ ಅವರು ಭಾಗೀರಥಿ ನಮ್ಮ ಅತ್ತಿಗೆ ಪಾತ್ರ ಅತ್ತಿಗೆ ಪಾತ್ರ ಮಾಡೋರು. ಅವ್ರು ಶೀಸ್ ಫ್ರಮ್ ಅಸ್ಸಾಂ, ಶೀಸ್ ಆಲ್ಸೋ ಫ್ರಮ್ ಥಿಯೇಟರ್. ಸೊ ಅವರಿದ್ರು, ತುಂಬಾ ತುಂಬಾ ನುರಿತ ಕಲಾವಿದೆಯರಿದ್ರು. ಅವರೆಲ್ಲರ ಮಧ್ಯೆ ನಾನು ಒಂದು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ತಾ, ಅಂದರೆ ಆಗಾಗ ಆರ್ಟ್ ಸಿನಿಮಾ ಮಾಡ್ತಿದ್ದೆ, ಬಟ್ ನನಗೆ ಒಂದು ಮೇನ್ ರೋಲ್ ಕೊಡೋದಿದೆಯಲ್ಲ, ಇಟ್ ಈಸ್ ಸಮಥಿಂಗ್ ಐ ನೆವರ್ ಥಾಟ್ ಆಫ್, ಐ ನೆವರ್ ಡ್ರೀಮ್ಡ್. ನನಗೆ ಕನಸಲ್ಲೂ ಇಲ್ಲ ಅಥವಾ ನಾನು ಯೋಚನೆಯಲ್ಲೂ ಇಲ್ಲ. ಆಮೇಲೆ ಅದು ಬಂದಾಗ ನನಗೆ ತುಂಬ ಐ ವಾಸ್ ಥ್ರಿಲ್ಡ್. ಆಮೇಲೆ ಅವ್ರು ಹೇಳಿದ್ದೇನು ಅಂದರೆ ಅದು 16 ಗಜದ ಸೀರೆ. ಹೌದು, ಅದು ಗೊಬ್ಬೆ ಸೀರೆ ಅಂತ ಕರೀತಾರೆ, ಮಲೆನಾಡಿನ ಗೊಬ್ಬೆ ಸೀರೆ 16 ಗಜದ್ದು. ಇನ್ನೂ ಒಂದು 6 ತಿಂಗಳ ಸಮಯ ಇತ್ತು. ಅಂದರೆ ದೇ ವಾಂಟೆಡ್ ಟು ಸ್ಟಾರ್ಟ್ ಇನ್ ಸಮ್ವೇರ್ ಇನ್ ದಿ ವಿಂಟರ್. ಹಸಿರು ಬಂದಿರಬೇಕು. ಆ ನಿಟ್ಟಿನಲ್ಲಿ ನಮ್ಗೆ ಇದೆಲ್ಲ ಡಿಸ್ಕಷನ್ ಆಗ್ತಾ ಇದ್ದು ಜನವರಿ ಫೆಬ್ರವರಿ ಆಲ್ಮೋಸ್ಟ್. ಸೊ ಇಷ್ಟು ಸಮಯ ಇದೆ, ನೀನು ಅಷ್ಟರಲ್ಲಿ ಸಣ್ಣ ಆದರೆ ಅದೊಂದು ಅಪಾಸ್ಟ್ರಫಿಯಲ್ಲಿ ಈ ರೋಲ್, ಇಲ್ಲಾಂದ್ರೆ ಬೇಕಿದ್ರೆ ಯಾವುದೋ ಒಂದು ರೋಲಿಗೆ ಕೊಡ್ತೀನಿ ಅಂದ್ರು. ನಾನು ಅವಾಗ ಅದೊಂದು ದೊಡ್ಡ ಎಕ್ಸಸೈಸ್ ಅದು ನಂದು. ಅಂದ್ರೆ ಆಲ್ಮೋಸ್ಟ್ ನಂಗೆ ಒಂದು 20-22 kg ಕಳ್ಕೊಳ್ಬೇಕಾದಂತ ಒಂದು ಸವಾಲು. ಈ ಗಂಡು ಮಕ್ಕಳಿಗೆ ಮೆಟಬಾಲಿಸಮ್ ಅದೆಲ್ಲ ಬಹಳ ಈಸಿ. ಇಫ್ ದೇ ಮೈಂಡ್ ಇಟ್ ದೇ ಲೂಸ್ ಲೈಕ್ ದಿಸ್, ಹಿಂಗೆ ಟಕ್ 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 ಅಂತ ಇಳಿದು ಬಿಡ್ತಾರೆ. ಹೆಣ್ಮಕ್ಳಿಗೆ ನಮ್ಮ ಬಾಡಿ ನೇಚರ್ ಏನು ಅಂತಂದ್ರೆ ಸ್ವಲ್ಪ ನಮ್ಗೆ ಸ್ಟಬರ್ನ್ ಫ್ಯಾಟ್ಗಳು ಅಲ್ಲೆಲ್ಲ ನಿಂತ್ಕೊಳ್ತವೆ. ಅದು ಇನ್ನೂ ನಮ್ಮ ಬಾಡಿ ನೇಚರೇ ಅದು. ಸೊ ನಾನು ಹೆಂಗಪ್ಪ ಇಳಿಯೋದು, ತಗೋ ಯಾವುದೋ ಒಂದು ಮಾರ್ಕೆಟಲ್ಲಿ ಯಾವುದೋ ಒಂದು ಲೋಟದಲ್ಲಿ ನೀರಿಟ್ಟರೆ, ಮರದ ಲೋಟದಲ್ಲಿ ಬೆಳಗ್ಗೆ ಕುಡಿದ್ರೆ ಸಣ್ಣ ಆಗ್ತಾರೆ, ಹೋಗು ಹರ್ಬಲ್ ಲೈಫ್ ಅಂತ ಒಂದು ಪಾಪ ಅದನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಏನೇನು ಸಿಗುತ್ತೆ, ಏನೇನು ಯೋಗ ಮಾಡ್ಬೋದು, ಹಿಂಗೆ ಎಕ್ಸಸೈಸ್ ಮಾಡ್ಬೋದು, ಏನು ಮಾಡಿದ್ರು 1 ತಿಂಗಳಲ್ಲಿ 3.5 kg ಕಮ್ಮಿ ಆಗಲಿಲ್ಲ. ಇನ್ನು ಇರೋದು ಎಷ್ಟೋ kg, 3.5 kg ಅಂತ ಎಣಿಸ್ಕೊಂಡ್ರು ನಮ್ಗಿರೋದು 5-6 ತಿಂಗಳು. ಅದು ಇಂಟು 3 ಇದ್ರೆ 15 kg. ಇವ್ರು 22 kg. ಹೆಂಗಪ್ಪ ಸಣ್ಣ ಆಗೋದು, ನನಗೆ ಹೆಂಗಪ್ಪ ಸಣ್ಣ ಆಗೋದು? ದೇವ್ರ ಹತ್ರನೂ ಬೇಡ್ಕೊಳ್ಳೋದು, ಮನೆಯಲ್ಲಿ ಊಟ ಬಿಡೋದು, ತಿಂಡಿ ಬಿಡೋದು. ನಮ್ಮಮ್ಮ ಎಲ್ಲ ಅಯ್ಯೋ ತಿನ್ನೋದು ತಿನ್ಬಿಟ್ಟು ಮಾಡಬೇಕೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ ಅವ್ರ ಹೊಟ್ಟೆ ತುಂಬ ತಿಂದು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಆ ಥರ ನಮ್ಗೆ ಆ ಥರ ಎಲ್ಲ ಎಕ್ಸಸೈಸ್ ಮಾಡ್ತಾರೆ. ಮೊದಲಿಂದ ಬಂದಿದ್ರೆ ಅದು ಅಭ್ಯಾಸ ಚೆನ್ನಾಗಿತ್ತು, ಆ ಅಭ್ಯಾಸವೂ ಇಲ್ಲ. ಸೊ ಏನೋ ಅಂತೂ ಹಿಂಗೋ ಮಾಡಿ ಹೆಂಗೋ ಕಷ್ಟಪಟ್ಟು ಎಲ್ಲ ಮಾಡಿ ನೇಚರ್ ಕ್ಯೂರು ಅಲ್ಲಿ ಇಲ್ಲಿ ಎಲ್ಲ ಸೇರ್ಕೊಂಡು ಒಂದು ಅಳತೆಗೆ ಸಣ್ಣ ಆದೆ. ಒಂದು 4 monthsಗೆ ಮತ್ತೆ ಒಂದು ಮೀಟಿಂಗ್ ಇತ್ತು ಮಧ್ಯದಲ್ಲಿ. ಎಗೇನ್ ವಿ ಮೆಟ್ ಅಂಡ್ ಹಿ ವಾಸ್ ವೆರಿ ಹ್ಯಾಪಿ. ವೆರಿ ಗುಡ್, ನಂಗೆ ಆವತ್ತಿಗಿಂತ ಇವತ್ತು ನೀವು ತುಂಬ ಡಿಫರೆನ್ಸ್ ಕಾಣಿಸ್ತೀರಾ, ಹಿಂಗೆ ಇನ್ನೂ ಸ್ವಲ್ಪ ಇಳಿದು ಬಿಡಿ ಅಂತ. ಸೊ ಬಟ್ ಎನಿವೇ ಇನ್ ಗ್ರೇಸ್ ಆಫ್ ಗಾಡ್ ನನಗೆ ಒಂದು ಅಂದರೆ 22 kg ಇಳಿಲಿಲ್ಲ, ಒಂದು ಮೇ ಬಿ 8, 9, 10 kg ಇಳಿದಿರ್ಬೋದು ಅವಾಗ. 10 kgನೂ ಇಸ್ ಅಮೇಝಿಂಗ್ ಅಲ್ವಾ? 10 kg ಇಳಿದಿದ್ದೆ. ಬಟ್ ಆ ಸೀರೆ ನಮಗೆ ಈಗ KM ಚೈತನ್ಯ ಇದಾರಲ್ಲ ಡೈರೆಕ್ಟ್ರು, ಅವ್ರ ತಾಯಿ ಜಯಂತಿ ಅಮ್ಮ, ಶಿ ವಾಸ್ ದಿ ಕಾಸ್ಟ್ಯೂಮ್ ಡಿಸೈನರ್. ಅವರೇ ನಮಗೆ ಫುಲ್ಲು ಉಡಿಸ್ತಾ ಇದ್ದು ಅವರೇನೆ. ಮತ್ತೆ ಎಲ್ಲ ಹಾಕೊಂಡಿದ್ದೀನಲ್ಲಮ್ಮ ಅದೆಲ್ಲ ಒರಿಜಿನಲ್ ಒಡವೆಗಳು. ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿಲಿ ಹಾಕಿರೋದು ಯಾವುದು ಆರ್ಟಿಫಿಷಿಯಲ್ ಅಲ್ಲ. ಹೆಚ್ಚು ಅಂದರೆ ಬೆಳ್ಳಿಲಿ ಮಾಡಿಸಿ ಚಿನ್ನದ ನೀರು ಹಾಕಿದ್ದು ಅವರು. ಎಲ್ಲ ಒರಿಜಿನಲ್ ಒಡವೆನೇ ಮಾಡಿಸಿದ್ರು. ಅಂದರೆ ಅದು ಒರಿಜಿನಾಲಿಟಿ ಥರನೇ ಇರಬೇಕು. ಕಾಸಿನ ಮಾಲೆ ಕೂಡ ಬಂಗಾರದ್ದೇ. ಮತ್ತೆ ಇಲ್ಲೆಲ್ಲ ಇದೆಲ್ಲ ಬುಗುಡಿ ಅದು ಇವಾಗ ಸ್ಟೈಲ್ ಅವಾಗೆಲ್ಲದು ಬುಗುಡಿ ಇದೆಲ್ಲ ಅದು ನಿಜವಾದ ಬಂಗಾರದ್ದು. ಕೆಲವೊಂದು ಅವರಿಗೆ ಡಿಸೈನ್ ಸಿಗದೆ ಇದ್ದಾಗ ಬೆಳ್ಳಿಲಿ ಮಾಡಿಸಿ ಚಿನ್ನದ ನೀರು ಹಾಕಿಸಿ ಅದು ಆ ಥರ ಒರಿಜಿನಲ್ ಅಥೆಂಟಿಕ್ ಜ್ಯುವೆಲ್ರೀಸ್ ಅದರಲ್ಲಿ ಪ್ರತಿಯೊಬ್ಬರಿಗೂ ಆ ಥರದ್ದು ಬಂಗಾರ ಚಿನ್ನದಲ್ಲೇ ಮಾಡಿಸಿ ನಮಗೆಲ್ಲ. ಮತ್ತು ಆಕೆನೇ ನಮಗೆಲ್ಲ ಸೀರೆ ಉಡಿಸ್ತಾ ಇದ್ದಿದ್ದು. ಅದರಲ್ಲಿ ಒಂದಿಬ್ಬರಿಗೆ ಏನೋ ಗೊತ್ತಿತ್ತೇನೋ ಸೀರೆ ಉಡೋದು, ನನಗಂತ ಏನೂ ಗೊತ್ತೇ ಇರಲಿಲ್ಲ. ಪ್ರತಿ ಸತಿನ ಅವರೇ ಗಂಟು ಹಾಕೊಳ್ಳೋದು. 16 ಮೊಳ ಸೀರೆ ನೆರಿಗೆ ಹಿಂದೆ. ಅಂಡ್ ಅದ್ರಲ್ಲಿ ನಿಮ್ಗೆ ಎಷ್ಟು ಎಕ್ಸಸೈಸ್ ತರ ಏಣಿ ಹತ್ತೋದು, ಆ ಗುಡ್ಡ ಹತ್ತೋದು, ಆ ಹುಲ್ ತಗೊಂಬಂದು ಈ ಕಡೆ. ಅಯ್ಯೋ ಅದು ಫುಲ್ಲು ಅದು ಏನಂದ್ರೆ ಮಲೆನಾಡಲ್ಲಿ ಪಕ್ಕದಲ್ಲಿ ಅಂಟ್ಕೊಂಡು ಮನೆಗಳಿರಲ್ಲ.
ಒಂದು ಮನೆ ಇಲ್ಲಿದ್ರೆ ಅದೊಂದು ಎರಡು ಕಿಲೋಮೀಟರ್ ದೂರದಲ್ಲಾದ್ರೂ ಇನ್ನೊಂದು ಮನೆ ಇರುತ್ತೆ, ಇಲ್ಲ ತೋಟದಲ್ಲಿ ಮನೆ ಇರುತ್ತೆ, ಅಥವಾ ಒಂದು ಅಂತ ಈಗ ಬೆಂಗಳೂರು ನಗರಗಳಲ್ಲಿ ಹಿಂಗೆ ಅಂಟ್ಕೊಂಡು ಆತರ ಇಲ್ಲ ಮನೆಗಳು. ಸೊ ಅವ್ರಿಗೆ ಯಾರು ದಪ್ಪ ಇರಲ್ಲ. ಯಾಕೆ ಅಂದ್ರೆ ಎಕ್ಸರ್ಸೈಸ್, ಓಡಾಡೋದು ಯಾವ ಹೆಂಗಸಾಗ್ಲಿ ಗಂಡಸಾಗ್ಲಿ ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ. ಇದು ಹೆಂಗಸೇ ಮಾಡೋ ಕೆಲಸ, ಇದು ಗಂಡಸೇ ಮಾಡೋ ಕೆಲಸ ಅಂತ ಇಲ್ವೇ ಇಲ್ಲ. ಸಖತ್ ಒಳ್ಳೆ ಅಡಿಗೆ ಮಾಡ್ತಾರೆ ಗಂಡಸರು, ತುಂಬಾ ಚೆನ್ನಾಗಿ ಹೊಲದ ಕೆಲಸ ಮಾಡ್ತಾರೆ ಹೆಂಗಸರು. ಅಡಿಕೆ ಇದು ಮಾಡೋದಿಲ್ಲಿ, ಬಿಡಿಸೋದಿಲ್ಲಿ, ಅದೆಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಇವರು ಕೂಡ ಹೆಂಗಸರು ಕೂಡ ಮತ್ತೆ ಗಂಡಸರು ಕೂಡ, ಅಂದ್ರೆ ಅವರಲ್ಲಿ ಲಿಂಗಭೇದ ಇಟ್ಕೊಂಡು ಕೆಲಸ ಮಾಡೋದಿಲ್ಲ. ಫ್ಯಾಂಟಾಸ್ಟಿಕ್. ಇದು ಹೆಂಗಸರೇ ಮಾಡುವಂತ ಕೆಲಸ, ಇದು ಗಂಡಸರೇ ಮಾಡುವಂತ ಕೆಲಸ. ಆ ಮಲ್ನಾಡ ಇದು ಇಲ್ವೇ ಇಲ್ಲ. ಸೊ ಎವ್ರಿಬಡಿ ಆರ್ ಫಿಟ್ ಫಿಸಿಕಲಿ, ಅಂಡ್ ವೆನ್ ಯು ಆರ್ ಫಿಸಿಕಲಿ ಫಿಟ್, ನ್ಯಾಚುರಲಿ ಮೆಂಟಲಿ ಫಿಟ್ ಆಗಿ ಹೋಗ್ತೀವಿ ನಾವು. ನಿಮ್ಗೆ ಸ್ಟೇಟ್ ಅವಾರ್ಡ್ ಬಂದಾಗ ಏನ್ ಅನ್ಸ್ತು? ಅಂದ್ರೆ ಆ ಎಫರ್ಟ್ಸ್ ಎಲ್ಲ ಫ್ರೂಟ್ಫುಲ್ ಆಗಿ? ಇಲ್ಲ, ಯಾವುದೇ ಪಾತ್ರ ಮಾಡ್ಬೇಕಾದ್ರೆ ಶ್ರೀವಿದ್ಯಾ, ನಾವು ಇದು ಪ್ರಶಸ್ತಿ ಬರುತ್ತೆ ಹಂಗೆ ಅಥವಾ ಯೋಚನೆ ಮಾಡಲೇಬಾರ್ದು, ಅಥವಾ ಆ ಥರನೂ ಯಾರು ಮಾಡಲ್ಲ. ಕತೆ ಮಾಡ್ಬೇಕಾದ್ರೆ ಒಂದೊಂದ್ಸತಿ ನಮ್ಗೆ ಗೊತ್ತೇ ಇರಲ್ಲ, ಆ ಪಾತ್ರಕ್ಕೆ ಒಂದು ಅವಾರ್ಡ್ ಬಂದ್ಬಿಟ್ಟಿರುತ್ತೆ, ಜನ ರೆಕಗ್ನೈಸ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಪ್ರಶಸ್ತಿಗೆ ಅರ್ಹ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಯಾವುದೇ ಪ್ರಶಸ್ತಿ ಯಾವುದೇ ಕಲಾವಿದನಿಗಾಗಲಿ, ಯಾವುದೇ ನಿರ್ದೇಶಕನಿಗಾಗಲಿ, ಯಾವುದೇ ಚಿತ್ರಕ್ಕಾಗಲಿ ಖಂಡಿತವಾಗ್ಲೂ ಮಾನದಂಡ ಅಲ್ಲ. ಇಟ್ ಈಸ್ ನಾಟ್ ದಿ ಮೆಜರ್ಮೆಂಟ್ ಆಫ್ ದಿ ಸಿನಿಮಾ. ನಮಗೆ ಕಲಾವಿದರಿಗೆ ಏನು ಅಂದ್ರೆ ಒಂದು ಟಾನಿಕ್, ಇಟ್ಸ್ ಎನ್ಕರೇಜಿಂಗ್ ಟಾನಿಕ್. ಗುಡ್, ನಾವು ನಿನ್ನ ಕೆಲಸವನ್ನ ಗಮನಿಸ್ತಾ ಇದ್ದೇವೆ, ಹೋಗು ಅನ್ನೋದಷ್ಟೇ ಪ್ರಶಸ್ತಿ ಅಂತ ನನಗನ್ಸೋದು. ನನಗೆ ಅದೊಂದು ತಗೊಂಡಿದ ತಕ್ಷಣ ಐ ಆಮ್ ದಿ ಇದು ಅಂತ ಅನ್ಸೋದೇ ಇಲ್ಲ. ಮಾನದಂಡ ಅಲ್ಲ, ಬಟ್ ಅದೊಂದು ನಮ್ಗೆ ಎನ್ಕರೇಜಿಂಗ್ ಆಗಿ, ಎಸ್ ನಮ್ ಏನೋ ಒಂದು ಯಾರೋ ರೆಕಗ್ನೈಸ್ ಮಾಡ್ತಾರೆ ನಮ್ಮ ಕೆಲಸ, ಯಾರೋ ನಮ್ಮನ್ನ ಮೆಚ್ಕೊಳ್ತಿದ್ದಾರೆ, ಯಾರೋ ನಮ್ಮನ್ನ ಇದ್ ಮಾಡ್ತೀವಿ ಅಂದ್ರೆ ನಮ್ಗೆ ಒಂಥರ ಒಳಗಡೆಯಿಂದ ಖುಷಿ. ಏನೇ ಒಂದು ಸಣ್ಣ ಕೆಲಸ ಮಾಡಿದಾಗ್ಲೂ ಚೆನ್ನಾಗಿದೆ ಅನ್ನೋದಿದೆಯಲ್ಲ, ಸೊ ಅದನ್ನ ಪ್ರಶಸ್ತಿ ಮೂಲಕ ಕೊಟ್ಟಾಗ ವಿ ಫೀಲ್ ಹ್ಯಾಪಿ. ಸೊ ನ್ಯಾಚುರಲ್ ನಂಗೆ ಖುಷಿ ಆಗುತ್ತೆ. ಓಕೆ, ಈಗ ಕಾಸರವಳ್ಳಿ ಸರ್ ಅವರ ಹಸೀನಾ ಮಾಡಿದ್ರಿ, ಇಟ್ ಟಾಕ್ಸ್ ಅಬೌಟ್ ಫೀಮೇಲ್ ಫಿಟಿಸೈಡ್. ಎಷ್ಟೋ ಸಿನಿಮಾಗಳು ಬಂದಿದೆ, ಅಂಡ್ ನಮ್ಮ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ಲಿ ಬಂದಿದೆ, ಅಂಡ್ ಯು ಗಾಟ್ ದಿ ನ್ಯಾಷನಲ್ ಅವಾರ್ಡ್ ಫಾರ್ ದಟ್. ಇಟ್ಸ್ ಅನ್ ಅಮೇಝಿಂಗ್ ಸಿನಿಮಾ, ಆಯ್ತಾ? ಸೊ ಅದ್ರದ್ದು ಏನಾದ್ರು ಕಾಸರವಳ್ಳಿ ಸರ್ ಬಗ್ಗೆ ಹೇಳೋದಾದ್ರೆ ಅದ್ರ ನೆನಪೇನಾದ್ರು? ಹೌದು, ನನ್ನ ಪುಣ್ಯ ಅವ್ರ ಜೊತೆ ಕೆಲಸ ಮಾಡಿದ್ರು ಖಂಡಿತ. ಏಕೆ ಅಂತಂದ್ರೆ ಅದಕ್ಕೆ ಮುಂಚೆ ಅವರು ದ್ವೀಪ ಮಾಡಿದ್ರು ಸೌಂದರ್ಯ ಜೊತೆ, ಅದಕ್ಕೆ ಮುಂಚೆ ಅವರು ತಾಯಿ ಸಾಹೇಬ್ ಮಾಡಿದ್ರು, ಜೈಮಾಲಾ ಅವ್ರ ಜೊತೆ. ಏನಂದ್ರೆ ಹಸೀನಾ ನನ್ನ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ನಾನು ಪ್ರೊಡ್ಯೂಸ್ ಮಾಡಿದ ಸಿನಿಮಾ. ಸೊ ನನಗೆ ಇವರಿಬ್ರು ಪ್ರೊಡ್ಯೂಸ್ ಮಾಡಿದ್ದು ನೋಡಿ ಅದನ್ನ ಒಂಥರ ನನಗೆ ಅದು ನನಗೊಂಥರ ಅದನ್ನ ಇನ್ಸ್ಪಿರೇಷನ್ ಆಗಿ, ಅದು ಹೌದು, ಆ ಸ್ಫೂರ್ತಿಯಿಂದ ನಾನು ಮಾಡಬಾರ್ದು ಅಂತ ಹೇಳಿ ಹೋಗಿದ್ದು. ಅವ್ರಿಗೆ ಅವಾಗ ಅದನ್ನು ಅವ್ರಿಗೂ ಒಂಥರ ಸಂತೋಷ ಆಗಿದ್ದು. ಅದಕ್ಕೆ ಮುಂಚೆ ನಾನು ಮುನ್ನುಡಿ ಮಾಡಿದ್ದೆ, ಅದೇ ಮುಸ್ಲಿಂ ಮಹಿಳೆ ಪಾತ್ರ ಮಾಡಿದ್ದೆ, ಶೇಷಾದ್ರಿ. ಸೊ ಅವ್ರ ಸಬ್ಜೆಕ್ಟು ಅದೇ ಥರದ್ದು ಸಬ್ಜೆಕ್ಟು, ಅಂದರೆ ಮುನ್ನುಡಿ ಥರದ್ದೇ ಒಂದು ಆ ಧರ್ಮದ ಸಬ್ಜೆಕ್ಟ್ ತಗೊಂಡಿದ್ದು. ನನಗೆಲ್ಲ ಒಂಥರ ತುಂಬ ಖುಷಿ ಅನ್ನಿಸ್ತು. ಮತ್ತು ಭಾನುಮುಸ್ತಕ್ ಅವರು ಸಣ್ಣ ಕಥೆ, ಸೊ ಸಣ್ಣ ಕಥೆಯನ್ನು ಆಧರಿಸಿ ಇವರೆಲ್ಲರೂ ಕೂತ್ಕೊಂಡು ಅದನ್ನ ದೊಡ್ಡ ಕತೆ ಮಾಡಿ ಒಂಥರ ಸಿನಿಮಾ ಕತೆ ಮಾಡಿ ಆ ಪಿಕ್ಚರ್ ಮಾಡ್ಬೇಕಾದ್ರೆ ಐ ವಾಸ್ 100% ಕಾನ್ಫಿಡೆಂಟ್ ಇದು ದೊಡ್ಡದಾಗಿ ಸುದ್ದಿ ಮಾಡುತ್ತೆ, ಸಿನಿಮಾ ಏನೋ ಒಂದು ಮಾಡುತ್ತೆ. ಯಾಕಂದರೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆಲ್ಲರೂ ಏನೋ ಒಂಥರದ ಒಂದು ಎಲೆಕ್ಟ್ರಿಫೈಯಿಂಗ್ ಎನರ್ಜಿ ಇತ್ತು. ಸೊ ನಮಗೆ ತುಂಬ ಚಾಲೆಂಜಿಗಳನ್ನ ಫೇಸ್ ಮಾಡಿದ್ವಿ ಆ ಶೂಟಿಂಗ್ ಟೈಮಲ್ಲಿ. ನಾವು ತುಂಬ ಅಂದರೆ ವಿರೋಧಗಳನ್ನು ಶೂಟಿಂಗ್ ಟೈಮಲ್ಲಿ ವಿರೋಧಗಳನ್ನು ಅಥವಾ ಅದನ್ನು ಸಪೋರ್ಟ್ ಮಾಡೋರನ್ನ ಈ ಥರ ತುಂಬ ಜನನ ಭೇಟಿ ಮಾಡ್ತಾ ಹೋದ್ವಿ. ಯಾರು ವಿರೋಧ ಮಾಡಿದ್ರು ಅವರೇ ಮತ್ತೆ ಸಪೋರ್ಟಿಗೆ ಬಂದರು, ಯಾರು ಸಪೋರ್ಟ್ ಮಾಡಿದ್ರು ಅವ್ರು ಬೇರೆ ಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಈ ಥರದ ಬೇರೆ ಬೇರೆ ರೀತಿಯಾದ ಒಂದು ವಾತಾವರಣಗಳನ್ನು ಆ ಶೂಟಿಂಗ್ ಟೈಮಲ್ಲಿ ನಾವು ನೋಡಿದ್ವಿ. ಬಟ್ ತುಂಬ ಖುಷಿಯಾಗಿ ಸಿನಿಮಾ ಮಾಡಿದ್ವಿ. ಮತ್ತು ನಾನು ಹೇಳ್ತೀನಿ, ಕಾಸರವಳ್ಳಿಯವರು ಮತ್ತೆ ಯಾವಾಗ ಕರೆದ್ರು ಎಸ್ ಐ ಆಮ್ ರೆಡಿ. ಈ ಮುಖಾಂತರ ಖಂಡಿತವಾಗ್ಲೂ ಇನ್ನೊಂದು ಅವರ ಜೊತೆಗೆ ನಾನು ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಅಂದ್ರೆ ನೋಡಿ, ಇವಾಗ ಸುಂದರ ಸ್ವಪ್ನಗಳು ಅಂತ ಒಂದು ಸಿಂಪಲ್ ಕನ್ನಡ ಸಿನಿಮಾ ಇದೆ. ಇಟ್ಸ್ ಎ ತಮಿಳ್ ಡಬ್ಬಿಂಗ್ ಅಲ್ಲ, ರೀಮೇಡ್ ಸಿನಿಮಾ. ಅದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡ್ತೀರಾ, ಒಂದು ಟೀಚರ್ ಪಾತ್ರ ಮಾಡ್ತೀರಾ, ದೊಡ್ಡ ಕನ್ನಡಕ ಹಾಕೊಂಡು ಆ 3 ಜನ ಅಕ್ಕ ತಂಗಿರೋ, ಅಥವಾ ರಣರಂಗದ ಪಾತ್ರ ಇರ್ಬೋದು, ಅಥವಾ ಹೆಂಡತಿಗೆ ಹೇಳ್ಬೇಡಿ ನಲ್ಲಿ ನಿಮ್ದು 1 ಡೈಲಾಗ್ 2 ಡೈಲಾಗ್ ಇದೆಯಾ, ಹೆಂಡತಿಗೆ ಹೇಳ್ಬೇಡಿ ನಲ್ಲಿ 2 ಇದೆ.
ಬಟ್ ಆಲ್ಮೋಸ್ಟ್ ಥ್ರೂ ದ ಮೂವಿ ನೀವು ಸ್ಕ್ರೀನ್ ಮೇಲೆ ಇರ್ತೀರಾ, ಹೌದು ಹೌದು ನಿಮ್ಮನ್ನು ತೋರಿಸ್ತಾನೆ ಇರ್ತಾರೆ. ಹೌದು. ಅಂಡ್ ಇಟ್ಸ್ ಸಚ್ಚೆ ಅಂದ್ರೆ ಅನಂತ್ ನಾಗ್ ಅವರು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ತಾರೆ, ಅದರಲ್ಲಿ ದೇವರಾಜ್ ಅವ್ರು ಹಂಗಿರ್ತಾರೆ, ಎಂಡಿಂಗ್ ಹಂಗಾಗತ್ತೆ. ಅದು ಎಷ್ಟು ಸಲ ನೋಡಿದ್ರು ಆ ಸಿನಿಮಾ ಬಹುಶಃ ಬೇಜಾರಾಗಲ್ಲ. ಅಥವಾ ನೀವು ಪೊಲೀಸನ ಹೆಂಡತಿ, ಆಮೇಲೆ ಪೊಲೀಸನ ಹೆಂಡತಿ ಒಂದಷ್ಟು ಸೀರೀಸ್ ಬಂತಲ್ಲ ಶಿವರಾಜ್ ಕುಮಾರ್ ಶಶಿಕುಮಾರ್ ಜೊತೆ, ಅಥವಾ ಉಂಡು ಹೋದ ಕೊಂಡು ಹೋದ ಇರ್ಬೋದು, ಬೆಳ್ಳಿ ಕಾಲುಂಗುರ. ಸೊ ಈ ಥರ ಪುಟ್ ಪಾತ್ರಗಳಂದ್ರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಇಟ್ಸ್ ಎ ಹ್ಯೂಜ್ ಜರ್ನಿ. ಸೊ ಇವಾಗ ನೀವು ರೀಸೆಂಟ್ಲಿ ನೀವು ನೋಡಿದಂತಹ ಯಾವುದೋ ಒಂದು ಕನ್ನಡ ಸಿನಿಮಾನೇ ಇರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜೇ ಇರ್ಬೋದು, ಅರೆ ಈ ಪಾತ್ರ ನಾನು ಮಾಡಬೇಕು ಅಥವಾ ಈ ರೀತಿ ಪಾತ್ರ ನನಗೆ ಬೇಕು ಅಂತ ಯಾವ್ದು ಅನಿಸ್ತು ನಿಮಗೆ? ಅಲ್ಲ, ತುಂಬಾ ಸತಿ ಅನ್ಸುತ್ತೆ. ಆಮೇಲೆ ಸಾರಿ, ಸುಂದರ ಸ್ವಪ್ನಗಳಲ್ಲಿ ಪುಟ್ ಪಾತ್ರ ಅಲ್ಲ ವಿದ್ಯಾ, ಆದ್ರೆ 3 ಜನ ಹೀರೋಯಿನ್ ಪಾತ್ರ. ಬಟ್ ಅಫ್ಕೋರ್ಸ್ ಅದಾದ್ಮೇಲೆ ನಾನು ತುಂಬಾ ಪುಟ್ಟ ಪಾತ್ರಗಳನ್ನ ತುಂಬಾ ಫಿಲಮ್ಸ್ ಅಲ್ಲಿ ಮಾಡಿದ್ದೀನಿ. ಅದ್ರಲ್ಲಿ ಹೀರೋಯಿನ್ ಫ್ರೆಂಡ್ ಆಗಿ, ಹೀರೋ ಆಗಿ ಮಗಳು, ತಂಗಿ, ಆ ಥರ ಪಾತ್ರಗಳು, ಆ ಥರ ತುಂಬ ಸಣ್ಣ ಪಾತ್ರಗಳು ಮಾಡಿದ್ದೀನಿ. ಬಟ್ ಯಾವುದೇ ಒಂದು ಒಳ್ಳೆ ಸಿನಿಮಾ ನೋಡಿದಾಗ, ಒಳ್ಳೆ ಪಾತ್ರಗಳು ನೋಡಿದಾಗ ನಾನು ಇದನ್ನು ಮಾಡಬೇಕು, ನನಗೆ ಈ ಥರದೊಂದು ಪಾತ್ರ ಬೇಕು ಅನ್ನೋದು ಅನ್ಸೋದು ಬಹಳ ಸಹಜವಾದ ಗುಣ ಯಾರಿಗಾದ್ರೂ ಸರಿ. ಅದು ಕಲಾವಿದರಿಗೆ ಅಂತೂ ಇನ್ನೂ, ಯಾಕಂದರೆ ಇನ್ನೊಬ್ಬ ಕಲಾವಿದ ಮಾಡಿದ ಅದು ತುಂಬ ಚೆನ್ನಾಗಿದ್ದಾಗ. ನನಗೆ ಸೀತಾರಾಮ ಅಂತ ಒಂದು ಮೀನಾ ಮಾಡಿದ್ರು ತೆಲುಗುಲಿ, ಇಲ್ಲಿ ಮಾಲಾಶ್ರೀ ಮಾಡಿದ್ರು ಕನ್ನಡದಲ್ಲಿ ಬೆಳ್ಳಿ ಮೋಡಗಳು ಅಂತ. ಬೆಳ್ಳಿ ಮೋಡ, ಅದನ್ನ ಮೀನಾ ಫಸ್ಟ್ ಹೀರೋಯಿನ್ ಆದಾಗ ಅದು ಸೀತಾರಾಮ ಏನೋ ಇದೆ ಅಲ್ವಾ, ಅದು ಎಂತದೋ ಇದೆ, ಅದೇ ಮನೆ ಹೆಸರು ತರ, ಅದು ಚಾತಾನು ಮೊಮ್ಮಗಳು ನಾಗೇಶ್ವರ ರಾವ್ ಮೀನಾ ಮಾಡಿದ್ರು. ಇಲ್ಲಿ ದೊಡ್ಡಣ್ಣ ಮಾಲಾಶ್ರೀ ಅವ್ರು ಮಾಡಿದ್ರು. ಆ ಪಾತ್ರ ನಂಗೆ ತುಂಬಾ ಇಷ್ಟ ಆಗೋದು ಅವಾಗ. ಅಯ್ಯೋ, ನಾನು ಈ ಪಾರ್ಟ್ ಮಾಡಬೇಕು, ಈ ತರ ಪಾರ್ಟ್ ಮಾಡಬೇಕು ಅನ್ನೋದು, ಅಂದ್ರೆ ಅಷ್ಟು ಇಟ್ ವಾಸ್ ವೆರಿ ಇಂಟೆನ್ಸ್ ಪಾತ್ರ, ಆ ಹೆಣ್ಮಗಳ ಪಾತ್ರ. ಆ ಥರದ ಕೆಲವು ತುಂಬಾ ಒಳ್ಳೊಳ್ಳೆ ಪಾತ್ರಗಳು ಅದು ಬಹಳಷ್ಟಿದೆ. ಅದನ್ನ ನೆನ್ಪಿಸ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಇದೆ ಆ ಥರ ಬೇರೆ ಬೇರೆ ಕಲಾವಿದೆಯರು ಮಾಡಿರೋ ಪಾತ್ರಗಳನ್ನ. ಬಟ್ ನನ್ನ ಅದೃಷ್ಟನೂ ಏನೋ, ನನಗೆ ಆ ಥರ ತುಂಬ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದ್ದು ಕೂಡ ನನ್ನ ಅದೃಷ್ಟ. ಖಂಡಿತ. ಸೊ ನನ್ಗೇನು ಅನ್ಸುತ್ತೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ತಾಯಿ ಕೆಳವಿ ಸಿನಿಮಾ ನೋಡಿದೆ ನಾನು. ಆಗ ಫಾರ್ ಎ ಮೊಮೆಂಟ್ ನನ್ಗೆ ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನು ನೋಡ್ದಂಗೆ ಅನಿಸ್ತು. ಈಗ ರಾಧಿಕಾ ಶರತ್ ಕುಮಾರ್ ಅವರ ಸ್ಕ್ರೀನ್ ಟೈಮ್ ಆ ಸಿನಿಮಾದಲ್ಲಿ ಕಡಿಮೆನೇ ಇದೆ, ಬಟ್ ಇಡೀ ಸಿನಿಮಾ ಅವ್ರ ಸುತ್ತಾನೆ ರಿವಾಲ್ವ್ ಆಗುತ್ತೆ. ನೀವು ಆ ರೀತಿ ಪಾತ್ರ ಮಾಡ್ಬೇಕು ಅಂತ ನನ್ಗೇನು ಅನ್ಸುತ್ತೆ. ಥ್ಯಾಂಕ್ ಯು. ಅದಲ್ದಲ್ಲೇ ತಾರಮ್ಮ, ನನ್ಗೆ ಇನ್ನೊಂದೇನು ಅನ್ಸುತ್ತೆ ಅಂದ್ರೆ, ಇವಾಗ ನೋಡಿ ಹಿಂದಿನಲ್ಲಿ ಫಾರ್ ಎಕ್ಸಾಂಪಲ್ ರತ್ನ ಪಾಠಕ್ ಶಾ ಇರ್ಬೋದು, ದಿವ್ಯಾ ದತ್ತ ಇರಬಹುದು, ಅಥವಾ ಶೇಫಾಲಿ ಶಾ ಇರಬಹುದು, ಅವರು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಕೂಡ ಮಾಡ್ತಾರೆ. ಗಿವನ್ ಎನ್ ಆಫರ್. ಇವಾಗ ನಾನೇ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಬಂದೆ, ತಾರಮ್ಮ ಅವ್ರು ರೆಡಿ ಇದ್ದಾರಾ ಒಂದು ಶಾರ್ಟ್ ಫಿಲ್ಮ್ ಮಾಡಕ್ಕೆ? ಡೆಫಿನೆಟ್ಲಿ, ಕ್ಯಾರೆಕ್ಟರ್ ಡಿಮ್ಯಾಂಡ್ಸ್. ಹೌದಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನನಗೆಲ್ಲೋ ಶಾರ್ಟ್ ಫಿಲ್ಮ್ಸ್ ಇವಾಗ ಕನ್ನಡದಲ್ಲೂ ಬಹಳಷ್ಟು ಬರ್ತಾ ಇದೆ, ಆದ್ರೂ ನಮ್ಮ ಕನ್ನಡದವರು ಇನ್ನೊಂದು ಸ್ವಲ್ಪ ಹೆಚ್ಚಿನ ಶಾರ್ಟ್ ಫಿಲ್ಮ್ಸ್, ವೆಬ್ ಸೀರೀಸ್ ನೋಡ್ಬೇಕು, ಎನ್ಕರೇಜ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಮಾಡ್ತಿದ್ದಾರೆ ಕೆಲವು ಸ್ಟೂಡೆಂಟ್ಸ್ಗಳಂತೂ. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಎಷ್ಟು ಜನ ಅವರ ಶಾರ್ಟ್ ಫಿಲ್ಮ್ಸ್ ನಾನು ತಂದು ತೋರಿಸಿದ್ದಾರೆ, ಶೂಟ್ ಮಾಡಿರೋದು, ಅಥವಾ ಅದರ ಬಗ್ಗೆ ಏನಾದ್ರು ಮಾತಾಡಕ್ಕೆ, ಅಥವಾ ಅದರದ್ದು ಏನಾದ್ರು ಫಂಕ್ಷನ್ಸ್ಗಳಿಗೆ ಅದೆಲ್ಲನು ಅವಾಗ ನೋಡ್ತೀನಲ್ಲ, ಎಷ್ಟು ಎಫೆಕ್ಟಿವ್ ಆಗ್ತಿದ್ದೀರಾ. ಅದೆಲ್ಲ ಅಷ್ಟಿಲ್ಲ. ನನ್ನ ಬ್ರದರ್ ಮಗ, ಅವನು ಈಸ್ ಇನ್ ಫಸ್ಟ್ ಇಯರ್ ಇದರಲ್ಲಿದ್ದಾರೆ, ಡಿಗ್ರಿಲಿ. ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಮೊಬೈಲಲ್ಲಿ ದೇ ಹ್ಯಾವ್ ಡನ್ 5 minutes ಶಾರ್ಟ್ ಫಿಲ್ಮ್. ಐ ವಾಸ್ ಶಾಕ್ಡ್ ಟು ಸಿ ದಟ್. ಎಂಥ ಒಳ್ಳೆ ಸಬ್ಜೆಕ್ಟ್ ಅಂದರೆ ಅದು. ನಾನಂದರೆ, ನೀವು ಹೆಂಗೋ ಯೋಚನೆ ಮಾಡಿದ್ರೆ. ಅವ್ನ ಫ್ರೆಂಡ್ಸು ಅವರೆಲ್ಲ ಸೇರಿಕೊಂಡೆ, 4 ಜನ ಫ್ರೆಂಡ್ಸ್ ಅವರು. ಅದರಲ್ಲಿ ಒಬ್ಬ ಕ್ಯಾಮ್ರಾಮನ್ನು ಮೊಬೈಲ್ ಇಟ್ಕೊಂಡು, ಅದ್ರಲ್ಲಿ ಒಬ್ಬ ಆರ್ಟಿಸ್ಟು, ಒಬ್ಬನೇ ಆರ್ಟಿಸ್ಟ್, ಅದರಲ್ಲಿ ಇನ್ನೊಬ್ಬ ಎಡಿಟ್ರ್, ಅವನೇ ಜೊತೆಲಿ ಹಂಗೆ ಎಡಿಟ್ ಮಾಡೋರು. ಅದೇ ಇನ್ನೊಂದು ಯಾವುದೋ ಅದು ಇದು ತೆಗೆದು ಮ್ಯೂಸಿಕ್ನ ಅದನ್ನು ಸೇರಿಸ್ಬಿಟ್ಟವ್ರು. ಮ್ಯೂಸಿಕ್ 5 minutes ಶಾರ್ಟ್ ಫಿಲ್ಮ್. ಹ್ಯಾಟ್ಸ್ ಆಫ್ ಟು ದ ಟ್ಯಾಲೆಂಟ್. ಸೊ ನಾನಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಏನಾದ್ರು ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಒಂದು 15 ನಿಮಿಷದ ಅದೆಲ್ಲ ಮಾಡಿರೋ ಅಂತ ನಾನು ಆಗ ಎನ್ಕರೇಜಿಂಗ್. ಏನಾದ್ರು ಯೋಚನೆ ಮಾಡಿ, ನೀವು 4 ಜನ ಅಥವಾ ನಿಮ್ಗೆ ಇನ್ನೂ ಯಾರನ್ನು ಸೇರಿಸ್ಕೊಳ್ಳಿ, ಯು ಡೆವಲಪ್ ಸಮ್ ಸಬ್ಜೆಕ್ಟ್ ಚೆನ್ನಾಗಿ ಮಾಡಿ, ಆ ಥರ ಎಲ್ಲ. ಸೊ ಈ ಟ್ಯಾಲೆಂಟ್ಸ್ಗೆ ಏನು ಕಡಿಮೆ ಇಲ್ಲ. ಹಲವಾರು ಚಿತ್ರಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಆಮೇಲೆ ನಮಗೆ ಪ್ಲ್ಯಾಟ್ಫಾರ್ಮ್ ಸ್ವಲ್ಪ ಕಡಿಮೆ ಕನ್ನಡ ಶಾರ್ಟ್ ಫಿಲಮ್ಸ್ಗಳಿಗೆ. ನೀನು ಹೇಳಿದಾಗೆ ಕನ್ನಡ ಹೊಸ ಇವರುಗಳಿಗೆ ಎನ್ಕರೇಜ್ ಮಾಡಲಿಕ್ಕೆ, ಅದನ್ನು ರಿಲೀಸ್ ಮಾಡಲಿಕ್ಕೆ. ಹಿಂದಿ ನೀನು ಇಷ್ಟು ಹೆಸರು ಹೇಳಿದೆಯಲ್ಲ ಕಂದ, ಅವರೆಲ್ಲನೂ ಇದರಲ್ಲೂ ಬಂದ್ಬಿಟ್ಟಿದ್ದಾರೆ, OTT ಎಲ್ಲ ಬಂದ್ಬಿಟ್ಟಿದ್ದಾರೆ. ಹೌದಾ? ಅವ್ರದ್ದೆಲ್ಲ ಸಿನಿಮಾಗಳು ನಾವೆಲ್ಲ ನೋಡ್ಬೋದು.
ಬಟ್ ನಮ್ಮಲ್ಲಿ ಬರೀ ಯೂಟ್ಯೂಬಲ್ಲಿ ಅಥವಾ ಅವ್ರದ್ದೇ ಆದ ಚಾನಲ್ಗಳಲ್ಲಿ ಪಾಪ ರಿಲೀಸ್ ಮಾಡ್ಕೊಳ್ತವೆ. ಅಂಥವ್ರಿಗೆ ನಾವೊಂದು ಈ ಥರದೊಂದು ಪ್ಲಾಟ್ಫಾರ್ಮ್ ಕೊಟ್ಬಿಟ್ರೆ ಐ ಥಿಂಕ್ ದಟ್ ವಿಲ್ ಬಿ ಎನ್ಕರೇಜಿಂಗ್ ಫಾರ್ ದೆಮ್. ಈಗ ಇನ್ನೊಂದು ಹೇಳಿತಾರಮ್ಮ, ಇವಾಗ ಸಾಕಷ್ಟು ಕನ್ನಡ ಸಿನಿಮಾಗಳು ಪ್ರತಿ ಶುಕ್ರವಾರ ಬರುತ್ತೆ. ಅದು ಹೇಗೆ ಬರುತ್ತೆ ಹೇಗೆ ಹೋಗುತ್ತೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಸಾಕಷ್ಟು ಸಿನಿಮಾಗಳು ಪಾಪ ಒಂದು ವಾರ ಸಸ್ಟೈನ್ ಆಗೋದೇ ಕಷ್ಟ ಆಗುತ್ತೆ, ಅಥವಾ 2 ವಾರ ಇರುತ್ತೆ ಆಯ್ತಾ. ಅಂದರೆ ಅದು ಪಾಪ ಅವ್ರು ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗಿರ್ಬೋದು, ಅಥವಾ ಜನ ಯಾವುದೋ ಕಾರಣಕ್ಕೆ ಇಷ್ಟಪಡದಲೇ ಇರ್ಬೋದು. ನಮ್ಮ ಕೋರ್ ಕಥೆಗಳು ನಾವು ಇನ್ನೂ ತೊಗೊಂಡು ಮಾಡ್ತಾ ಇಲ್ವಾ? ಅಥವಾ ಇವಾಗ ಯಾವುದೋ ಇವಾಗ ನಾನು ಹೇಳೋದಲ್ಲ, ಸುಂದರ ಸ್ವಪ್ನಗಳಿರ್ಬೋದು, ಅಥವಾ ಬೆಳ್ಳಿ ಮೋಡಗಳಿರ್ಬೋದು, ಅಥವಾ ಯಾವುದೋ ಒಂದು ಚಿಕ್ಕ ಕಥೆ ತೊಗೊಂಡು ಇವಾಗ ಮಲಯಾಳಮಲ್ಲಾಗಲಿ ಅಥವಾ ತಮಿಳಲ್ಲಾಗಲಿ ಯಾವುದೋ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಅಂತ ಹೇಳಿ ಅದೊಂದು ಕಥೆ ಮಾಡ್ತಾರೆ, ಅದೊಂದು ಎಲ್ಲರೂ ನೋಡ್ತಾರೆ ಆ ಸಿನಿಮಾನ. ಎಲ್ಲೋ ಕನ್ನಡದಲ್ಲಿ ಇನ್ನೂ ಆ ಥರದ್ದನ್ನ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕಂಟೆಂಟ್ ಸಿನಿಮಾ ಇಲ್ಲ, ಈಗ ಉತ್ತರ ಅದೇ ಥರ ಸಿನಿಮಾ. ಓಕೆ, ಉತ್ತರ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಥರ, ಅಥವಾ ಏನಂತಾರೆ ಅದು ಅಕ್ರಮ ಸಂಬಂಧಗಳ ಇಟ್ಕೊಂಡು ಅದು ಮತ್ತೆ ಹೇಗೆ ಜೀವನ ನಡೆಸ್ಬೋದು, ಹೇಗೆ ಬರ್ಬೋದು, ಕಾನೂನು ಅದಕ್ಕೆ ಏನು ಹೇಳುತ್ತೆ, ಈ ಥರದ ಒಂದು ಕಂಟೆಂಟ್ ಇಟ್ಕೊಂಡಿರೋ ಸಿನಿಮಾ ಚೆನ್ನಾಗಿ ಆಗ್ತಿದೆ. ಸೊ ಅದರಿಂದ ನಾವು ಕಂಟೆಂಟ್ ಕೂಡ ಅಷ್ಟೇ ಮುಖ್ಯ. ನೀನು ಹೇಳಿದಾಗ ಡೆಫಿನೆಟ್ ಆಗಿ ಒಂದು ಸಿನಿಮಾಕ್ಕೆ ಕತೆ ಹಿಡಿದಿಟ್ಕೊಳ್ಳಿಲ್ಲ ಅಂದರೆ ಪ್ರೇಕ್ಷಕ ಕೂತ್ಕೊಳ್ಳೋದು ಅದಂತೂ. ಸೊ ನೀನು ಎಷ್ಟು ಖರ್ಚು ಮಾಡಿದ್ಯಾ ನೋಡೋಕೆ ಹೋಗಲ್ಲ ಯಾವ ಪ್ರೇಕ್ಷಕನು. ನೀನು ಎಷ್ಟು ಖರ್ಚು ಮಾಡಿದ್ಯಾ, ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ಯಾ, ಪ್ಯಾನ್ ಇಂಡಿಯಾ ಪಿಕ್ಚರಾ, ಅದೇ ದೇವ್ರೊಳಗೂ ಕೇಳಲ್ಲ. ಅವ್ನು ಕೇಳೋದೇನು ಅಂದರೆ ನೀನು ಯಾವುದು, ಇವಾಗ ಬೆಂಗಳೂರು ಕರ್ನಾಟಕ ಆಡಿಯನ್ಸ್ ಹೆಂಗೆ ಅಂದರೆ ಅದು ಯಾವುದೇ ಭಾಷೆ ಚಿತ್ರ ಆಗಿದೆ, ಅದು ಚೆನ್ನಾಗಿದ್ರೆ ಮಾತ್ರ ಹುಡುಕೊಂಡು ಹೋಗಿ ನೋಡ್ಕೊಂಡು ಬರ್ತಾರೆ. ಇವಾಗ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ನನ್ನ ಪ್ರಕಾರ, ಅಂದರೆ ನೀವು ಸೂಕ್ತ ವ್ಯಕ್ತಿ ಇದನ್ನು ಆನ್ಸರ್ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ನನ್ನ ವಯಸ್ಸಿನವ್ರು ಇರ್ಬೋದು, ಅಥವಾ ನಾನೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಾನು ಬೆಳಿಬೇಕು, ಬರೀ ಕ್ಯಾರೆಕ್ಟರ್ಸ್ ಮಾತ್ರ ಮಾಡಬೇಕು, ಐ ಡೋಂಟ್ ವಾಂಟ್ ಟು ಬಿಕಮ್ ಎ ಹೀರೋಯಿನ್ ಅಂತ ಅನ್ನೋದಾದರೆ ಅವ್ರು ಏನು ಯೋಚನೆ ಮಾಡಬೇಕು, ಏನು ಇನ್ಹಿಬಿಷನ್ಸ್ ಇಟ್ಕೊಳ್ಬಾರ್ದು? ಅಲ್ಲ, ಆರ್ಟಿಸ್ಟ್ ಆಗಬೇಕು ಅಂತ ಒಂದು ಸಿನಿಮಾದಲ್ಲಾಗಲಿ ಅಥವಾ ಎಲ್ಲರೂ ಆರ್ಟಿಸ್ಟ್ ಆಗಬೇಕು ಅಂದರೆ ಒಂದು ಬಹಳ ಮುಖ್ಯ ಪೇಷನ್ಸ್. ಇವತ್ತು ಬಂದ್ಬಿಟ್ಟು ನಾಳೆ ಸಕ್ಸಸ್ ಕಾಣ್ತೀನಿ ಅನ್ನೋದು ಇಟ್ಸ್ ಮಿತ್. ಇವಾಗ ಸಾಕಷ್ಟು ಚೇಂಜಸ್ ಆಗಿದೆ, ಅಂದರೆ ಜನರೇಷನ್ ಟು ಜನರೇಷನ್ ನೀವು ಆಲ್ರೆಡಿ ನೋಡಿರ್ಬೋದು ಆಯಿತಾ. ಸೊ ಇವಾಗ ಸುಮಾರು ಜನ ಹುಡುಗಿರಿಗೆ ದೇ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಆಯಿತಾ, ಅಥವಾ ಮದುವೆ ಆಗಿರೋರು ಕೂಡ ನಂಗೆ ಮಕ್ಕಳು ಬೇಡ ಅಂತ ಹೇಳ್ತಾರೆ. ಅಥವಾ ನಾನು ಮನೆ ಮಾಡ್ಕೋತೀನಿ, ನಾನು ಅಡುಗೆ ಕೆಲಸ, ನಾನು ಅಡುಗೆ ಮನೆಗೆ ಎಂಟರೇ ಆಗಲ್ಲ, ಐ ವಿಲ್ ಔಟ್ಸೋರ್ಸ್ ದಟ್ ಅಂತ ಹೇಳೋವಂಥವ್ರು ಇರ್ಬೋದು. ಸೊ ಈ ಚೇಂಜಸ್ ಎಲ್ಲ ಓಕೆನಾ ತಾರಮ್ಮ ನಿಮಗೆ? ವಾಟ್ ವಿಲ್ ಬಿ ದಿ ಫ್ಯೂಚರ್? ಕಾಲ ತಕ್ಕ ಹಾಗೆ. ಕಿತ್ತೂರು ರಾಣಿ ಚೆನ್ನಮ್ಮ ನಾನು ರಾಜ್ಯನೇ ಆಳೋದಿಲ್ಲ, ನನ್ನ ಮಗನೋ ಯಾರು ಆಳ್ತಾರೆ, ನನ್ನ ಸಂಬಂಧವೇ ಇಲ್ಲ ಅಂತ ಅವನಿದ್ದಿದ್ರೆ, ಆಕೆ ಇದ್ದಿದ್ರೆ ಅವಳು ಮಹಾರಾಣಿನೇ ಆಗ್ತಿರ್ಲಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನೇ ಆಗ್ತಿರ್ಲಿಲ್ಲ. ಎಲ್ಲ ಕಾಲಘಟ್ಟದಲ್ಲೂ ಎಲ್ಲವೂ ಇದೆ. ನಾವು ಅಂದ್ಕೊಳ್ಳೋದು ಈ ಜನ್ರೇಷನ್ಗೆ ಮಾತ್ರ ಹೆಂಗಿದೆ, ಈ ಜನ್ರೇಷನ್ ಮಾತ್ರ ಇಲ್ಲ, ಎಲ್ಲ ಜನ್ರೇಷನಲ್ಲೂ ಇದೆ ಇದು. ಎಲ್ಲ ಕಾಲಘಟ್ಟದಲ್ಲೂ ಮಹಿಳೆಯರು ಅದೊಂದು ಇಟ್ಸ್ ಸೈಕಲ್, ಇಟ್ಸ್ ಇದು ಯಾವಾಗ ಏನೇನಾಗುತ್ತೆ ಅದೆಲ್ಲ ಆಗ್ತಾನೆ ಇರುತ್ತೆ. ಓಕೆ, ತಾರಮ್ಮ ಬಹಳ ರಿಲಿಜಿಯಸ್ ಅಂತ ಗೊತ್ತು ನನಗೆ, ಎಲ್ಲ ಎಲ್ರಿಗೂ ಗೊತ್ತು, ಅವ್ರು ನೋಡಿದ್ರೂ ಗೊತ್ತಾಗುತ್ತೆ. ಇಟ್ಸ್ ವೆರಿ ಗುಡ್, ಥ್ಯಾಂಕ್ ಯು, ಡಿವೈನ್. ಸೊ ತಾರಮ್ಮ ಸದಾಕಾಲ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋ ದೇವರು ಅಥವಾ ದೇವಿ ಯಾರು? ಅಲ್ಲ, ನಮ್ಮ ಮನೆ ದೇವರು ಡೆಫಿನೆಟ್ಲಿ ಚೆನ್ನಕೇಶವ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಮನೆ ದೇವರು. ಸೊ ಅದು ಇದ್ದೇ ಇರುತ್ತೆ ಮನೆ ದೇವರಿಗೆ. ಮತ್ತು ನನಗೆ ಇಷ್ಟ ದೇವರು ಶ್ರೀಕೃಷ್ಣ, ಅದಕ್ಕೆ ನನ್ನ ಮಗನ ಶ್ರೀಕೃಷ್ಣ ಅಂತ ಹೆಸರು. ಗಣೇಶ ಮತ್ತು ಶ್ರೀಕೃಷ್ಣ ಇಬ್ಬರು ನನಗೆ ಇಷ್ಟ ದೇವರು. ನಾವು ಅಂದ್ಕೊಂಡಿದ್ವಿ ಹೆಣ್ಮಗು ಆದರೆ ಶ್ರೀ ಗೌರಿ, ಗಂಡು ಮಗು ಆದರೆ ಶ್ರೀಕೃಷ್ಣ. ಅದು ಫಸ್ಟೇ ಅವನು ಯಾವ ಅಕ್ಷರದಲ್ಲಾದರೂ ಬರಲಿ ಅಂತ ನನಗೇನೋ ಪುಣ್ಯಕ್ಕೆ ಅದು ಎಸ್ಸೇ ಬಂದ್ಬಿಡ್ತು, ಅದಕ್ಕೆ ಶ್ರೀಕೃಷ್ಣ ಅಂತ ಇಟ್ಬಿಟ್ವಿ. ನೋಡಿ, ಇನ್ನೊಂದು ನೀವು ಫಿಲ್ಮ್ ಫೆಸ್ಟಿವಲ್ ಮೆನ್ಷನ್ ಮಾಡಿದ್ರಿಂದ ನಂಗೆ ಥಟ್ ಅಂತ ನೆನಪಾಯ್ತು, ಇದು ಹೇಳಲೇಬೇಕು. ಇದು ಅಂದ್ರೆ ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ ಕನ್ನಡ ಸಿನಿಮಾ ಹಾಗೆ ಇದು ಟೈಟ್ ಸ್ಲ್ಯಾಪ್. ನಾನು ಪ್ರತಿ ವರ್ಷ ಫಿಲ್ಮ್ ಫೆಸ್ಟಿವಲ್ ಹೋಗ್ತೀನಿ, ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ 5 ಸಿನಿಮಾ ನೋಡ್ತೀನಿ ಆಯ್ತಾ. ಸೊ ನಾನು ಬೇರೆ ಒಂದು ಇರಾನಿಯನ್ ಸಿನಿಮಾಗೆ 2.5 ಗಂಟೆಗಳ ಕಾಲ ಕ್ಯೂ ನಿಂತಿದ್ದೆ. ನಂಗೆ ಕ್ಯೂನಲ್ಲಿ ಸಿಗ್ಲಿಲ್ಲ, ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ, ಸಿನಿಮಾ ಸ್ಟಾರ್ಟ್ ಆಗೋಯ್ತು. ನಮ್ಮ ಅಂಕಲ್ ಒಬ್ರು, ನಮ್ಮ ರಿಲೇಟಿವ್ ಅವರೊಬ್ರು ಹೆಬ್ಬೆಟ್ಟು ರಾಮಕ್ಕಂಗೆ ಕ್ಯೂನಲ್ಲಿ ನಿಂತಿದ್ರು. ಅವರು ತುಂಬಾ ಬೇಜಾರು ಮಾಡ್ಕೊಂಡು ನಾನು ಹಿಂಗಾಗೋಯ್ತು ನೋಡಿ ಅಂತೆಲ್ಲ, ಬಾ ನೀನು ಈ ಸಿನಿಮಾಗೆ ಅಂತ ಕರ್ಕೊಂಡು ಹೋದ್ರು.
ಅಲ್ಲಿ ಹೋಗಿ ಸಿನಿಮಾ ನೋಡಿದೆ. ಇಟ್ ವಾಸ್ ಸಚ್ ಎ ಟೈಟ್ ಸ್ಲ್ಯಾಪ್ ಆನ್ ಮೈ ಫೇಸ್. ಅಂದರೆ ಕನ್ನಡದಲ್ಲಿ, ಒರಿಜಿನಲ್ ಕನ್ನಡದಲ್ಲಿ ಎಜುಕೇಷನ್ ಬಗ್ಗೆ, ಒಬ್ಬಳು ಹೆಣ್ಮಗಳ ಬಗ್ಗೆ ಅವಳಿಗೆ ಪವರ್ ಸಿಕ್ಕಿದಾಗ, ಅವಳಿಗೆ ಶಕ್ತಿ ಬಂದಾಗ, ಅವಳಿಗೆ ವಿದ್ಯೆಯಿಂದ ಸಿಗುವಂತಹ ಶಕ್ತಿ, ಅವಳು ತೊಗೊಂಡು ಬರೋ ಬದಲಾವಣೆ ಸಮಾಜಕ್ಕೆ ಎಷ್ಟು ಅನುಕೂಲ ಆಗುತ್ತೆ, ಒಬ್ಬಳು ಹೆಣ್ಣು ಎಜುಕೇಟೆಡ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಎಷ್ಟು ಸಿಂಪಲ್ಲಾಗಿ ತೋರಿಸಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಆ ಸಿನಿಮಾ ಬಗ್ಗೆ ಅಂದರೆ ಬಹಳ ಹೆಮ್ಮೆ ಇದೆ ನೀವು ಮಾಡಿರೋದಕ್ಕೆ. ಆ್ಯಂಡ್ ಆ ರೀತಿ ಸಿನಿಮಾಗಳು ಖಂಡಿತವಾಗ್ಲೂ ಬರಬೇಕು ಅಂತ ಅನ್ಕೋತೀನಿ. ಸೊ ಆ ಥರ ಒಂದು ಎಜುಕೇಷನ್ ರಿಲೇಟೆಡ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ನೀವು ಪೊಲಿಟಿಕಲಿ ನೀವು ಏನು ಮಾಡಬೇಕು ಅಂತ ಅನಿಸುತ್ತೆ? ಇಲ್ಲ, ಪೊಲಿಟಿಕಲಿ ಅಗೇನ್ ಪೊಲಿಟಿಕಲ್ ಪವರ್ ಅಂತ ಇದ್ದರೆ ಯು ಕ್ಯಾನ್ ಡೂ ಸೋ ಮೆನಿ ವಂಡರ್ಸ್. ನನಗೆ ಹೇಳಿದ್ನಲ್ಲ, ನಾನು MLC ಪೀರಿಯಡಲ್ಲಿ ನಾನು ತುಂಬ ಕೆಳಮಟ್ಟದ ಜನಾಂಗಗಳ ಬಗ್ಗೆ ನಾನು ಮಾತಾಡಿದೆ. ಅದು ಹಮಾಲಿಗಳಿರ್ಬೋದು, ಕೆಲಸ ಮಾಡೋರಿರ್ಬೋದು, ಅಥವಾ ಅಲ್ಲಿನ ಪೊಲೀಸ್ ಅದೇ ಕಾನ್ಸ್ಟೇಬಲ್ಗಳಿರ್ಬೋದು, ಮತ್ತು ಟೀಚರ್ಸ್ಗಳಿರ್ಬೋದು, ಪ್ರೈಮರಿ ಟೀಚರ್ಸ್ ಇರ್ಬೋದು. ಈ ಥರದ ತುಂಬ ಕೆಳಮಟ್ಟದ ಸಬ್ಜೆಕ್ಟ್ಗಳನ್ನೇ ತೊಗೊಂಬರುವೆ. ಯಾವಾಗಲೂ ಅನ್ನೋರು, ಏನಮ್ಮ ನೀನು ಯಾರು ಮೇಲ್ಗಡೆಯವರು ಯಾರು ಕಳಿಸೋದೇ ಇಲ್ವಾ ನಿನಗೆ ಅಂತಾರೋ ತಮಾಷೆ ಮಾಡ್ತಿದ್ರು ಬೇರೆಯವರೆಲ್ಲ. ಮೇಲ್ಗಡೆಯವ್ರದ್ದೆಲ್ಲ ಮಾತಾಡೋಕ್ಕೆ ತುಂಬ ಜನ ಇದ್ದಾರಲ್ಲ ಸರ್, ಅದಕ್ಕೆ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ತುಂಬ ಜನ ಬಂದು ಅದನ್ನು ಕೂಡ ದೇ ಇಸ್ ಟು ಅಪ್ರಿಷಿಯೇಟ್. ಈವನ್ ದಿ ಪ್ರೆಸ್ ಅವರೆಲ್ಲ ಬಂದು ತುಂಬ ಚೆನ್ನಾಗಿ ಇದು ಮಾಡೋರು. ಮತ್ತು ನನ್ನ ಸೀನಿಯರ್ಸ್ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಈವನ್ ದ ಅಪೋಸಿಷನ್ ಪಾರ್ಟಿ, ಈವನ್ ಅದರ್ ಪಾರ್ಟೀಸ್ ಮೆಂಬರ್ಸ್ ಆಲ್ಸೋ, ದೇ ಯೂಸ್ ಟು ಸಪೋರ್ಟ್ ಮೀ, ದೇ ಯೂಸ್ ಟು ಗೈಡ್ ಮೀ. ಸೊ ಒಂದು ಇದ್ದರೆ ವಿ ಕ್ಯಾನ್ ಡೆಫಿನೆಟ್ಲಿ ಡೂ. ನಾವು ಇದಕ್ಕಿಂತ ಹೆಚ್ಚು ಕೆಲಸ ಮಾಡ್ಬೋದು. ನಾನು ಈಗ ಇದ್ಕೊಂಡು ಕಲಾವಿದೆಯಾಗಿ ಅಥವಾ ಒಬ್ಬ ಹೌಸ್ ವೈಫ್ ಆಗಿ ಅಥವಾ ಒಬ್ಬ ತಾಯಿಯಾಗಿ ಏನು ಮಾಡಬಹುದು, ಅದಕ್ಕಿಂತ ಒಂದು 4ರಷ್ಟು ಹೆಚ್ಚು ಕೆಲಸ ಮಾಡ್ಬೋದು. ಲಾಸ್ಟ್ ಒಂದು ರ್ಯಾಪಿಡ್ ಫೈರ್ ಥರ. ಸೊ ಒಂದಷ್ಟು ಸುಮ್ಮನೆ ವಿಷಯಗಳು ಹೇಳ್ತೀನಿ, ನಿಮ್ಗೆ ಏನು ಅನ್ಸುತ್ತೆ ಥಟ್ ಅಂತ ಹೇಳ್ತಾ ಹೋಗಿ, ಆಯ್ತಾ? ಸೊ ಕ್ಯಾಮ್ರಾ ನೀವು ಇಷ್ಟೊಂದು ಕ್ಯಾಮ್ರಾ ಎಲ್ಲ ನಾನು ತುಂಬ ಇದೆ. ಇಟ್ಸ್ ಮೈ ಲೈಫ್, ಇಟ್ಸ್ ಮೈ ಮಿರರ್, ಎವ್ರಿಥಿಂಗ್. ಓಕೆ. ತಿಂಡಿ ಐ ಆಲ್ವೇಸ್ ಲವ್. ಹೌದಾ? ಆಲ್ ಈಟಬಲ್ಸ್. ಓಕೆ. ಕೃಷ್ಣ ನನ್ನ ಇಷ್ಟವಾದ ದೇವರು, ನನ್ನ ಮಗನಿಗೂ ಅದೇನೆ ಶ್ರೀಕೃಷ್ಣ. ಓಕೆ. ಸಿನಿಮಾ ಅಗೇನ್ ಇಟ್ಸ್ ಮೈ ಪಾರ್ಟ್ ಆಫ್ ಮೈ ಇದು. ನನ್ನ ರೆಕಗ್ನೈಸೇಷನು, ನನಗೆ ಬದುಕು ಕೊಟ್ಟಿದ್ದು, ನನ್ನ ಜೀವನ ಕೊಟ್ಟಿದ್ದು, ನನ್ನ ಮೂಲ ವೃತ್ತಿ. ಸರಿ. ಕಾಸರವಳ್ಳಿ ಸರ್, ಗುರುಗಳು. ವಿಷ್ಣುವರ್ಧನ್ ಸರ್, ಈಸ್ ಮೈ ಬ್ರದರ್. ಓಕೆ. ಶಿವರಾಜ್ ಕುಮಾರ್ ಅವರು, ಆಲ್ ಮೈ ಕಲೀಗ್ಸ್. ನನ್ನ ಅಂದರೆ ಶಿವಣ್ಣನ ಅವನು ಯಾವಾಗಲೂ ಹೇಳ್ತಿರ್ತಾನೆ, ಶಿವಣ್ಣನ ಹೋಗೋ ಬಾರೋ ಅಂತ ಕರೆಯೋದು ನಾನೊಬ್ಳೆ. ಅಂದರೆ ಅಷ್ಟು ವಿ ಆರ್ ವೆರಿ ಕ್ಲೋಸ್, ವೆರಿ ವಾರ್ಮ್ಡ್. ವೆನ್ ಎವರ್ ವಿ ಸಿ, ವಿ ಎಕ್ಸ್ಚೇಂಜ್ ಗುಡ್ ಥಿಂಗ್ಸ್, ವಿ ರಿಮೆಂಬರ್ ಗುಡ್ ಥಿಂಗ್ಸ್, and something very positive. Okay, very nice. So ಕಡೆಯದಾಗಿ life is always good as you see. The life is something that is again a mirror. You see you in your life, whatever you are, that is your life. Okay, thank you ತಾರಮ್ಮ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ತುಂಬ ಒಳ್ಳೊಳ್ಳೆ ವಿಷಯಗಳು ತಿಳ್ಕೊಂಡೆ ಕೂಡ ನಾನು ನಿಮ್ಮಿಂದ. ರೆಡ್ FM ಕೇಳಿ ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.